ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಇಯಂ ಚ ಭೂಮಿರ್ಭಗವತಾ ನ್ಯಾಸಿತೋರುಭರಾ ಸತಿ ಶ್ರೀಮದ್ಭಿಸ್ತತ್ಪದನ್ಯಾಸೈ ಸರ್ವತಃ ಕೃತಕೌತುಕಾ. ಇಯಂ ಇ ಚ ಮತ್ತು ಭೂಮಿ ಭೂಮಿಯು ಭಗವತಾ ದೇವೋತ್ತಮ ಪುರುಷನಿಂದ ನ್ಯಾಸಿತ ಇತರರಂತೆಯೇ ವೈಯಕ್ತಿಕವಾಗಿ ಮಾಡಲ್ಪಟ್ಟಿತು. ಉರು ಅತ್ಯಂತ ಭಾರವುಳ್ಳ ಸತಿ ಹಾಗೆ ಮಾಡಲಾಯಿತು. ಶ್ರೀಮದ್ಭಿಃ ಸಕಲ ಮಂಗಲಕರವಾದ ತತ್ ಆ ಪದನ್ಯಾಸೈ ಹೆಜ್ಜೆಗಳ ಇಡುವಿಕೆಯಿಂದ ಸರ್ವತಃ ಎಲ್ಲ ಕಡೆ ಕೃತ ಮಾಡಿದ ಕೌತುಕ ಸೌಭಾಗ್ಯವುಳ್ಳ. ಅನುವಾದ ಶ್ರೀಲ ಪ್ರಭುಪಾದರಿಂದ. ದೇವೋತ್ತಮ ಪುರುಷನಿಂದ ಮತ್ತು ಇತರರಿಂದ ಭೂಭಾರ ನಿಜವಾಗಿಯೂ ಕಡಿಮೆಯಾಗಿತ್ತು. ಅವತಾರ ಪುರುಷನಾಗಿ ಅವನು ಇದ್ದಾಗ ಅವನ ಪವಿತ್ರವಾದ ಪಾದಚಿಹ್ನೆಗಳಿಂದ ಎಲ್ಲ ಒಳಿತುಗಳೂ ನೆರವೇರಿದವು. ದೇವೋತ್ತಮ ಪುರುಷನಿಂದ ಮತ್ತು ಇತರರಿಂದ ಭೂಭಾರ ನಿಜವಾಗಿಯೂ ಕಡಿಮೆಯಾಗಿತ್ತು. ಅವತಾರ ಪುರುಷನಾಗಿ ಅವನು ಇದ್ದಾಗ ಅವನ ಪವಿತ್ರವಾದ ಪಾದಚಿಹ್ನೆಗಳಿಂದ ಎಲ್ಲ ಒಳಿತುಗಳು ನೆರವೇರಿದವು. ಇದಕ್ಕೆ ತಾತ್ಪರ್ಯ ಇಲ್ಲ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಶ್ಲೋಕದಲ್ಲಿ ಇದು ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇರೋದು. ಈ ಅಧ್ಯಾಯ ಕಲಿಗೆ ದಂಡನೆ ಮತ್ತು ಬಹುಮಾನ. ಸೊ ನಾವು ನೋಡಿರುವ ಹಾಗೆ ಪರೀಕ್ಷಿತ್ ಮಹಾರಾಜರು ಅವರು ಈ ಭೂಮಿಯ ಮೇಲೆ ಆಳ್ವಿಕೆಯನ್ನು ಮಾಡ್ತಾ ಇರುವಂಥ ಸಮಯದಲ್ಲಿ ತನ್ನ ರಾಜ್ಯದಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇದೆಯಾ ಅದನ್ನು ನೋಡಲಿಕ್ಕೆ ಅವರು ರಾಜ್ಯದ ಭ್ರಮಣೆಯನ್ನು ಮಾಡಬೇಕಾದ್ರೆ ಒಂದು ಪ್ರದೇಶದಲ್ಲಿ ಅವರು ಕಲಿಪುರುಷನನ್ನು ಸಂದರ್ಶಿಸ್ತಾರೆ. ಅವರಿಗೆ ಕಲಿಪುರುಷನನ್ನು ನೋಡ್ತಾರೆ. ಆ ಕಲಿಪುರುಷ ಒಂದು ಹಸು ಮತ್ತು ಒಂದು ಎತ್ತನ್ನು ಅವನು ಅದಕ್ಕೆ ಹಿಂಸೆ ಕೊಡ್ತಾ ಇರ್ತಾನೆ, ಅದಕ್ಕೆ ಹೊಡಿತಾ ಇರ್ತಾನೆ. ಸೊ ಅದನ್ನು ನೋಡಿಬಿಟ್ಟು ಇಮಿಡಿಯೇಟಾಗಿ ಆ ವ್ಯಕ್ತಿಯನ್ನು ಅವರು ಕೊಲ್ಲಲಿಕ್ಕೆ ಹೋಗ್ತಾರೆ. ಸೊ ಆ ಸಮಯದಲ್ಲಿ ನಡೆದಿರುವಂಥ ಸಂವಾದದಲ್ಲಿ ಎತ್ತಿನ ರೂಪದಲ್ಲಿ ಇದ್ದಂತಹ ಧರ್ಮ
ಆ ಸಂವಾದ ನಡೆಯುತ್ತೆ. ಅದಾದಮೇಲೆ ಪರೀಕ್ಷಿತ್ ಮಹಾರಾಜರು ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಆ ಏನು ಸಂವಾದ ಇದೆ ಅದರಲ್ಲಿ ಈ ಶ್ಲೋಕ ಬರ್ತಾ ಇದೆ. ಇಯಂ ಚ ಭೂಮಿರ್ ಭಗವತ ನ್ಯಾಸಿತೋರು ಭರಾಸತಿ ಶ್ರೀಮದ್ಭಿಸ್ ತತ್ಪದನ್ಯಾಸೈ ಸರ್ವತಃ ಕೃತ ಕೌತುಕ. ಸೊ ಅವ್ರು ಹೇಳ್ತಾ ಇರೋದು ಕೃಷ್ಣ, ಯಾಕಂದರೆ ಕೆಲವು ವರ್ಷಗಳ ಹಿಂದಷ್ಟೇ ಕೃಷ್ಣ ಭೂಮಿ ಮೇಲೆ ಇದ್ದುಬಿಟ್ಟು ತನ್ನ ಎಲ್ಲ ಲೀಲೆಗಳನ್ನು ಸಮಾಪ್ತಿ ಮಾಡಿ ವಾಪಸ್ಸು ತನ್ನ ಧಾಮಕ್ಕೆ ವಾಪಸ್ ಹೋಗಿದ್ದಿತ್ತು, ಕೆಲವೇ ವರ್ಷಗಳಾಗಿತ್ತು. ಸೊ ಕೃಷ್ಣ ಭೂಮಿ ಮೇಲಿದ್ದಾಗ ದೇವೋತ್ತಮ ಪುರುಷನಿಂದ ಮತ್ತು ಇತರರಿಂದ ಭೂಭಾರ ನಿಜವಾಗಿಯೂ ಕಡಿಮೆಯಾಗಿತ್ತು. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸೊ ದುಷ್ಟರನ್ನು ನಾಶ ಮಾಡಲಿಕ್ಕೆ ಮತ್ತು ಯಾರು ಭಕ್ತರಿದ್ದಾರೆ ಅವರ ರಕ್ಷಣೆ ಸಲುವಾಗಿ ಕೃಷ್ಣ ಮತ್ತೆ ಮತ್ತೆ ಅವತಾರ ತೆಗೆದುಕೊಳ್ತೇನೆ ಅಂಥೇಳಿ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಇದು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ನಾವು ನೋಡ್ತೇವೆ. ಇದು ಕೃಷ್ಣ ಅವತಾರ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಭೂಮಿ ಬ್ರಹ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿರುತ್ತೆ. ಏನಂತೇಳಿ ಪ್ರಾರ್ಥನೆ ಮಾಡಿರುತ್ತೆ? ಅನಾವಶ್ಯಕವಾದಂತಹ ಸೈನ್ಯಗಳು ತುಂಬ ಹೆಚ್ಚಾಗಿಬಿಟ್ಟಿದೆ ನನ್ನ ಮೇಲೆ, ಭೂಮಿಯ ಮೇಲೆ ಅನಾವಶ್ಯಕವಾದಂಥ ಸೈನ್ಯಗಳು ತುಂಬ ಹೆಚ್ಚಾಗಿದೆ, ಅದರಿಂದಾಗಿ ನನ್ನ ಭೂಭಾರ ಏನಾಗಿದೆ, ತುಂಬ ಹೆಚ್ಚಾಗಿದೆ. ಸೊ ಅದಕ್ಕಾಗಿ ಅದು ಬ್ರಹ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ, ಆಮೇಲೆ ಬ್ರಹ್ಮ ಮತ್ತು ಎಲ್ಲ ದೇವತೆಗಳನ್ನು ಕರೆದುಕೊಂಡು ಹೋಗಿ ವಿಷ್ಣುವಿನ ಹತ್ರ ಹೋಗಿ ಅಲ್ಲಿ ಪುರುಷ ಸೂಕ್ತದ ಮುಖಾಂತರ ಪ್ರಾರ್ಥನೆ ಮಾಡಿದಾಗ ಆವಾಗ ಅವ್ರು ಹೋಗಿ ಮೀಟ್ ಆಗಲ್ಲ, ಆ ದಡದಲ್ಲೇ ಕೂತ್ಕೊಂಡು ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಪ್ರೇಯರ್ಸ್ ಮಾಡ್ತಾರೆ, ಇದೆಲ್ಲ ಶ್ಲೋಕ ಚಾಂಟ್ ಮಾಡಿ ಪುರುಷ ಸೂಕ್ತ. ಆವಾಗ ಬ್ರಹ್ಮನಿಗೆ ಹೃದಯದಲ್ಲಿ ಸಂದೇಶ ಬರುತ್ತೆ. ಸೊ ಬಹುಬೇಗ ನಾನು ಭೂಮಿಯಲ್ಲಿ ಅವತಾರವನ್ನು ತೆಗೆದುಕೊಳ್ಳಲಿದ್ದೇನೆ, ನೀವು ಕೂಡ ದೇವತೆಗಳು ಬೇರೆ ಬೇರೆ ವೃಷ್ಣಿ ವಂಶದಲ್ಲಿ ನೀವು ಕೂಡ ಜನ್ಮ ತೆಗೆದುಕೊಳ್ಳಿ ಅಂತೇಳಿ. ಸೊ ಬ್ರಹ್ಮನ ಪ್ರಾರ್ಥನೆಯಿಂದ ಮತ್ತು ಭೂದೇವಿಯ ಪ್ರಾರ್ಥನೆಯಿಂದ ಕೃಷ್ಣ ಅವತಾರ ತೆಗೆದುಕೊಂಡಿದ್ದು. ಸೊ ಕೃಷ್ಣ ಮತ್ತು ಬಲರಾಮ ಇಬ್ಬರು ಅವತಾರ ತಗೊಳ್ತಾರೆ. ಸೊ ಕೃಷ್ಣ ಮತ್ತು ಕೃಷ್ಣನ ಇಮಿಡಿಯೇಟ್ ಎಕ್ಸ್ಪಾನ್ಷನ್ ಬಲರಾಮ ಇಬ್ಬರು ಸೇರಿ ಅವತಾರವನ್ನು ತೆಗೆದುಕೊಳ್ತಾರೆ. ಸೊ ಕೃಷ್ಣ ಬಲರಾಮ ಎಷ್ಟೋ ಅಸುರನ್ನು ಕೊಲ್ತಾರೆ, ಕಂಸ ಕಳಿಸಿರುವಂಥ ಎಷ್ಟೋ ಅಸುರನ್ನು ಕೂಡ ಬೃಂದಾವನದಲ್ಲಿದ್ದಾಗ ಅಲ್ಲಿ ಅವರು ಎಲ್ಲ ಕೊಲ್ತಾರೆ. ಆಮೇಲೆ ಮಥುರಾಗೆ ಬಂದ ಮೇಲೆ ಅಲ್ಲಿ ಜರಾಸಂಧನ ಮುಖಾಂತರ ಮತ್ತೆ ಎಷ್ಟೋ ಅಸುರರಂತೆ ಇದ್ದಂಥ ರಾಜರನ್ನು ಕೊಲ್ತಾರೆ. ಸೊ ಜರಾಸಂಧ ಏನು ಮಾಡ್ತಿರ್ತಾನೆ, ಯಾಕಂದರೆ ಜರಾಸಂಧ ಕಂಸನ ಹೆಂಡತಿಯ ಬ್ರದರ್. ಸೊ ಕಂಸನನ್ನು ಕೊಂದ ಮೇಲೆ ಅವನಿಗೆ ತುಂಬ ಇದಾಗುತ್ತೆ. ಸೊ ನನ್ನ ತಂಗಿಗೆ ಇವನು ವಿಧವೆ ಮಾಡಿಬಿಟ್ಟ ಅಂಥೇಳಿ ಕೃಷ್ಣನ ಮೇಲೆ ಸೇಡಿ ತೀರಿಸ್ಕೋಬೇಕಂತೇಳಿ ಅವನೇನು ಮಾಡ್ತಿರ್ತಾನೆ, ಅವಾಗವಾಗ ಬಂದು ಸೈನ್ಯ ಕರ್ಕೊಂಡು ಬಂದು ಮಥುರಾಗೆ ಬರ್ತಿರ್ತಾನೆ ಯುದ್ಧ ಮಾಡಲಿಕ್ಕೆ. ಆವಾಗ ಕೃಷ್ಣ ಬಲರಾಮ್ ಇಬ್ಬರೇ ಹೊರಗಡೆ ಹೋಗಿ ಇಡೀ ಸೈನ್ಯವನ್ನು ನಾಶ ಮಾಡಿ ಜರಾಸಂಧನ ಒಬ್ಬನೇ ವಾಪಸ್ ಬಿಡ್ತಿರ್ತಾರೆ, ನೀವು ಹೋಗಂತೇಳಿ. ಆಮೇಲೆ ಜರಾಸಂಧ ಮತ್ತೆ ಹೋಗಿ ಮತ್ತೆ ಅವನಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿರುತ್ತೆ, ಮತ್ತೆ ಸೋತೋದ್ನಲ್ಲ ಅಂತೇಳಿ. ಸೊ ಮತ್ತೆ ಹೋಗಿ ಮತ್ತೆ ಎಲ್ಲ ಸೈನ್ಯ ಕೂಡಿಸ್ಕೊಂಡು, ಅಂದರೆ ಇವರೆಲ್ಲ ಅಸುರರು, ಯಾರನ್ನವ್ರು ಕೂಡಿಸ್ಕೊಂಡು ಬರ್ತಿರ್ತಾನೆ ಅವರೆಲ್ಲ ಭಗವಂತನ ಭಕ್ತರಲ್ಲ, ಅವರು ರಾಜ ರೂಪದಲ್ಲಿ ಇದ್ದರೂ ಕೂಡ ಅವರೆಲ್ಲ ಏನು ಅಸುರರೇ, ಅಂದರೆ ಅಸುರ ಸ್ವಭಾವದವರು. ನೋಡಲಿಕ್ಕೆ ಅಸುರ ಅಂತಂತಂದರೆ ಅವ್ರಿಗೇನೋ ಕೊಂಬಿರಬೇಕು ಹಲ್ಲಿರ್ಬೇಕಂತೇಳೇನಿಲ್ಲ, ಆ ಸ್ವಭಾವ ಗುಣಗಳಿಂದ ಒಬ್ಬ ದೇವತಾ ಸ್ವಭಾವ ಅಥವಾ ಅಸುರ ಸ್ವಭಾವದನಾಗಿರ್ತಾನೆ. ಸೊ ಇವರೆಲ್ಲ ಅಸುರ ಸ್ವಭಾವದವರು. ಅಸುರ ಸ್ವಭಾವ ಏನಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ವಿವರವಾಗಿ ಹೇಳಿದ್ದಿದೆ, ಒಂದು ಚಾಪ್ಟರ್ ಇದೆ ದೈವಾಸುರ ಇದಂಥೇಳಿ, ಕ್ವಾಲಿಟೀಸ್ ಆಫ್ ಡಿಮಾನಿಯಾಕ್ ಮತ್ತು ಡಿವೈನ್. ಸೊ ಅದರಲ್ಲಿ ಅನೀಶ್ವರಂ ಅಂದರೆ ಈ ಜಗತ್ತು ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ, ಯಾರೂ ಭಗವಂತ ಇಲ್ಲ, ನಾನೇ ಈಶ್ವರ, ನಾನೇನು ಬೇಕಾದ ನಾನು ಮಾಡ್ಬೋದು. ಸೊ ಆ ಥರ ಗುಣಗಳನ್ನು ಕೃಷ್ಣ ಅಲ್ಲಿ ವಿವರಿಸಿದ್ದಾರೆ, ಅಸುರರ ಗುಣಗಳು ಯಾವ ಥರ ಇರುತ್ತೆ ಅಂತೇಳಿ. ಸೊ ಇದೆಲ್ಲ ಅಸುರರಾಗಿರೋದಂಥ ಅಸುರಂತೆ ಸ್ವಭಾವ ಹೊಂದಿರುವಂಥ ರಾಜರನ್ನೆಲ್ಲ ಜರಾಸಂಧ ಮತ್ತೆ ಕರ್ಕೊಂಡು ಬರ್ತಾನೆ ಮಥುರಾಗೆ. ಸೊ ಮತ್ತೆ ಅಲ್ಲಿ ಎಲ್ಲರನ್ನು ಕೊಂದು ಮತ್ತೆ ಜರಾಸಂಧನಿಗೆ ಒಬ್ಬನಿಗೆ ಬಿಡ್ತಾರೆ. ಸೊ ಆ ಥರ ಆಲ್ಮೋಸ್ಟ್ 17 ಸಾರಿ ಅನಿಸುತ್ತೆ, 17 ಟೈಮ್ಸ್ ಜರಾಸಂಧ ಈ ಥರ ಎಲ್ಲ ರಾಜರನ್ನು ಕರ್ಕೊಂಡು ಬರ್ತಿರ್ತಾನೆ. ಆಮೇಲೆ ಕೃಷ್ಣ ಬಲರಾಮರವ್ರನ್ನೆಲ್ಲ ನಾಶ ಮಾಡ್ತಿರ್ತಾರೆ, ಮತ್ತೆ ಇವನೊಬ್ಬರನ್ನೇ ಬಿಡ್ತಿರ್ತಾರೆ. ಸೊ ಆ ಕಸ, ಎಲ್ಲ ಕಡೆ ಇರೋ ಕಸವನ್ನು ಅವನು ಒಟ್ಟು ಮಾಡಿಕೊಂಡು ಒಂದು ಕಡೆ ತರ್ತಿರ್ತಾನೆ ಜರಾಸಂಧ. ಎಲ್ಲೆಲ್ಲಿದ್ದಾರೆ ಕೃಷ್ಣ ಬಲರಾಮ್ ಯಾಕೆ ಹೋಗಬೇಕು ಅವ್ರ ಹತ್ರ ಹೋಗಿ ಹೊಡಿಲಿಕ್ಕೆ. ಸೊ ಅವನಿಗೆ ಬಿಟ್ಟರೆ ಅವನ್ನೆಲ್ಲ ಹುಡ್ಕಾಡ್ಕೊಂಡು ಬರ್ತಾನೆ, ಎಲ್ಲರೂ ಒಂದೇ ಕಡೆ ತಂದುಬಿಡ್ತಾನೆ, ಒಂದೇ ಕಡೆ ಅದನ್ನೆಲ್ಲ ಡಿಸ್ಪೋಸ್ ಮಾಡಿಬಿಟ್ರೆ ಆಯ್ತು ಅಂತೇಳಿ. ಸೊ ಈ ಥರ ಭೂಮಿಯ ಭಾರವನ್ನು ಕೃಷ್ಣ ಮತ್ತು ಇತರರಿಂದ, ಸೊ ಕೃಷ್ಣ ಸ್ವಯಂ ಮತ್ತು ಬಲರಾಮನ ಮುಖಾಂತರವಾಗಿಯೂ, ಮತ್ತು ಆಮೇಲೆ ಇದು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಮುಖಾಂತರ ಕೂಡ
ಎಷ್ಟೋ ಅಸುರರಂತೆ ಅಸುರ ಸ್ವಭಾವದ ಇದ್ದಂತಹ ರಾಜರನ್ನು ಕೃಷ್ಣ ಎಲ್ಲರನ್ನು ಕೊಲ್ಲಿಸ್ತಾನೆ. ಸೊ ಹೀಗೆ ಕೊಂದು ಏನು ಭೂಮಿಯ ಪ್ರಾರ್ಥನೆ ಇತ್ತು, ನನ್ನ ಭೂಭಾರವನ್ನು ಕಡಿಮೆ ಮಾಡಬೇಕಂತೇಳಿ ಆ ಭೂಭಾರವನ್ನು ಕಡಿಮೆ ಮಾಡಿ ಅದರ ಮಧ್ಯದಲ್ಲೇ ಕೃಷ್ಣ ಎಷ್ಟೋ ಲೀಲೆಗಳನ್ನು ಮಾಡಿ ತನ್ನ ವೃಂದಾವನ ಲೀಲೆಗಳನ್ನು ತೋರಿಸಿ, ದ್ವಾರಕಾ ಲೀಲೆಗಳನ್ನು ತೋರಿಸಿ ಆಮೇಲೆ ಈ ಭೂಮಿಯನ್ನು ಬಿಟ್ಟು ಮತ್ತೆ ತನ್ನ ಧಾಮಕ್ಕೆ ಮರಳಿ ಹೋಗ್ತಾನೆ. ಸೊ ಅದನ್ನು ಇಲ್ಲಿ ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇರೋದು, ದೇವೋತ್ತಮ ಪುರುಷನಿಂದ ಮತ್ತು ಇತರರಿಂದ ಭೂಭಾರ ನಿಜವಾಗಿಯೂ ಕಡಿಮೆಯಾಗಿತ್ತು. ಅವತಾರ ಪುರುಷನಾಗಿ ಅವನು ಇದ್ದಾಗ ಅವನ ಪವಿತ್ರವಾದ ಪಾದ ಚಿಹ್ನೆಗಳಿಂದ ಎಲ್ಲ ಒಳಿತುಗಳು ನೆರವೇರಿದವು. ಸೊ ಕೃಷ್ಣ ಭೂಮಿ ಮೇಲಿದ್ದಾಗ, ಕೃಷ್ಣ ನಡೀತಾ ಇದ್ನಲ್ವ ಭೂಮಿ ಮೇಲೆ, ಸೊ ಭೂಮಿ ಮೇಲೆಲ್ಲ ಕೃಷ್ಣನ ಪಾದ ಚಿಹ್ನೆಗಳು ಬೀಳ್ತಾ ಇತ್ತು. ಸೊ ಅದು ಮುಂದೆ ನಾವು ನೋಡ್ತೇವೆ, ಭೂಮಿ ಅದನ್ನು ಕೂಡ ಹೇಳ್ತಾಳೆ. ಸೊ ಕೃಷ್ಣನ ಪಾದ ಚಿಹ್ನೆ ಬಿದ್ದಿದ್ದರಿಂದ ಎಲ್ಲವೂ ಕೂಡ ಒಳಿತಾಗಿ ಆಗ್ತಾಯಿತ್ತು. ಸೊ ಇದು ಕೃಷ್ಣನ ಒಂದು ಕ್ವಾಲಿಟಿ, ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲೆಲ್ಲ ಆಸ್ಪಿಷಿಯಸ್ ಆಗಿರುತ್ತೆ. ಸೊ ಶ್ರೀಮದ್ ಭಾಗವತಂದಲ್ಲಿ ಬೇರೆ ಬೇರೆ ಕಡೆ ಈ ಥರ ಕೃಷ್ಣನ ಪಾದದ ಮಹಿಮೆಯನ್ನು ಹೇಳಲಾಗಿದೆ. ಸೊ ಇಲ್ಲಿ ಹೇಗೆ ಹೇಳಲಾಗಿದೆ ಕೃಷ್ಣನ ಪಾದದ ಮಹಿಮೆ ಏನು? ಸೊ ಕೃಷ್ಣನ ಪಾದ ಎಲ್ಲಿ ಬೀಳುತ್ತೆ ಅಲ್ಲೆಲ್ಲ ಆಸ್ಪಿಷಿಯಸ್ ಆಗಿರುತ್ತೆ, ಶುಭವಾಗಿರುತ್ತೆ, ಎಲ್ಲ ಒಳಿತಾಗಿರುತ್ತೆ. ಸೊ ನಾವು ಕೂಡ ಕೃಷ್ಣನ ನಮ್ಮ ಮನೆಯಲ್ಲಿ ತಂದರೆ ಕೃಷ್ಣನ ಪಾದ ನಮ್ಮ ಮನೆಯಲ್ಲಿ ಬಂದಾಗೆ. ಈ ಕೃಷ್ಣನ ಮೂರ್ತಿ ಆಗಲಿ ಅಥವಾ ಕೃಷ್ಣನ ದೇವರ ಏನು ರಾಧಾಕೃಷ್ಣರ ಪಿಕ್ಚರನ್ನಾಗಲಿ ನೀವು ಮನೇಲಿಟ್ಟು ಪೂಜೆ ಮಾಡಿದ್ರೆ ಏನಾಗುತ್ತೆ, ಕೃಷ್ಣ ಸ್ವಯಂ ನಿಮ್ಮ ಮನೇಲಿ ಬಂದಂಗೆ. ಸೊ ಆವಾಗ ಕೃಷ್ಣನ ಪ್ರೆಸೆನ್ಸಿಂದ, ಕೃಷ್ಣನ ಪಾದ ಸ್ಪರ್ಶ ಆಗಿರೋದ್ರಿಂದ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಆಸ್ಪಿಷಿಯಸ್ಸು, ಎಲ್ಲ ಒಳಿತು ಕೂಡ ಆಗುತ್ತೆ. ಸೊ ಬೇರೆ ಬೇರೆ ಶ್ಲೋಕಗಳಲ್ಲಿ ಕೃಷ್ಣನ ಪಾದದ ಮಹಿಮೆಗಳನ್ನು ಹೇಳಲಾಗಿದೆ. ಕೆಲವು ಶ್ಲೋಕಗಳನ್ನು ನಾವು ಇವತ್ತು ನೋಡುವ. ಇದು 1ನೇ ಅಧ್ಯಾಯ 5ನೇ ಚಾಪ್ಟರ್, ಇದು ಆಲ್ರೆಡಿ ಆಗೋಗಿರುತ್ತೆ. ಈಗ ನಾವು 17 ಚಾಪ್ಟರ್ಲಿರೋದು. ಸೊ ಅಲ್ಲಿ ಒಂದು ಕಡೆ ಇದನ್ನು ಹೇಳಲಾಗಿದೆ, ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ಕೋಥ ಪತೇತ್ತತೋ ಯದಿ ಯತ್ರ ಕ್ವಾವಾ ಭದ್ರಂ ಅಭೂದಮುಷ್ಯ ಕಿಂ ಕೋವಾರ್ಥ ಆಪ್ತೋ ಅಭಜತಾಂ ಸ್ವಧರ್ಮತಃ. ಸೊ ಇದನ್ನು ನಾರದ್ ಮುನಿಗಳು ಹೇಳಿರೋದು. ನಾರದ್ ಮುನಿಗಳು ವ್ಯಾಸದೇವರಿಗೆ ಎಲ್ಲ ಶಾಸ್ತ್ರಗಳನ್ನು ಬರಿಬೇಕಾದ್ರೆ ಇನ್ನೂ ಭಾಗವತ ಬರೆದಿರಲ್ಲ ಅವರು. ಸೊ ಎಲ್ಲ ಶಾಸ್ತ್ರಗಳನ್ನು ಬರೆದ್ರೂ ಕೂಡ ಅವರಿಗೆ ತೃಪ್ತಿಯಾಗಿರಲಿಲ್ಲ. ಯಾಕಂದರೆ ಅವರು ಎಲ್ಲೂ ಕೂಡ ಡೈರೆಕ್ಟಾಗಿ ಭಗವಂತನ ವರ್ಣನೆಯೂ ಮಾಡಿರಲಿಲ್ಲ. ಎಲ್ಲೋ ಇಂಡೈರೆಕ್ಟಾಗಿ ಏನೋ ಸ್ವಲ್ಪ ಭಗವಂತನ ಬಗ್ಗೆ ಹೇಳಿದ್ದಾರೆ. ಅದರ್ವೈಸ್ ಅವರು ಬರೆದಿದ್ದೇನು ಕರ್ಮಕಾಂಡ, ಇದು ಮಾಡಿದರೆ ಇದಾಗುತ್ತೆ, ನಿಮಗೆ ಇದು ಬೇಕಂದರೆ ಇದನ್ನು ಮಾಡಿ, ಈ ಪೂಜೆ ಮಾಡಿ, ಈ ದೇವತೆಗೆ ನೀವು ಇದನ್ನು ಹರಕೆ ತಗೊಳ್ಳಿ, ಈ ವ್ರತ ಮಾಡಿ, ಅದನ್ನಷ್ಟೇ ವ್ಯಾಸದೇವರು ಬರೆದಿದ್ರು ಅಲ್ಲಿವರೆಗೆ. ಆಮೇಲೆ ಅದು ಬಿಟ್ಟು ಅವರು ವೇದಾಂತವನ್ನು ಬರೆದಿದ್ರು. ವೇದಾಂತ ಅಂತಂತಂದರೆ ಪರಮಸತ್ಯ ಅಂದರೆ ಏನು, ಪರಮಸತ್ಯ ಹೀಗೆ, ಪರಮಸತ್ಯ ಹಾಗೆ, ಅದು ಒಂದು ಡೈರೆಕ್ಟಾಗಿ ಅಲ್ಲ, ಇಂಡೈರೆಕ್ಟಾಗಿ ಡಿಸ್ಕ್ರೈಬ್ ಮಾಡಿರ್ಬೋದು. ಅಂದರೆ ಪರಮಸತ್ಯಕ್ಕೆ ಕೈಕಾಲುಗಳಿಲ್ಲ. ಸೊ ಕೈಕಾಲುಗಳಿಲ್ಲ ಅಂತಂದರೆ ಭೌತಿಕ ಕೈಕಾಲುಗಳಿಲ್ಲ. ಅಂದರೆ ಕೆಲವೊಂದು ಶ್ಲೋಕಗಳು ಹೇಗಿದೆ ಅಂತಂತಂದರೆ ಪರಮಸತ್ಯಕ್ಕೆ ಕೈಕಾಲುಗಳಿಲ್ಲ, ಆದರೆ ಅವನು ಓಡಿದರೆ ಯಾರೂ ಹಿಡಿಲಿಕ್ಕಾಗೋದಿಲ್ಲ. ಸೊ ಇದನ್ನು ಯಾರಾದರೂ ಓದಿದರೆ ಡೈರೆಕ್ಟಾಗಿ ಅವರು ಯಾರಾದರೂ ಸ್ವಲ್ಪ ತಿಳಿಸಿ ಹೇಳದೇ ಇದ್ದರೆ ಅವರು ಕನ್ಫ್ಯೂಸ್ ಆಗಿಬಿಡುತ್ತೆ. ಇದೇನಿದು ಕೈಕಾಲಿಲ್ಲ ಬಟ್ ಓಡಿದರೆ ಹಿಡಿಲಿಕ್ಕೆ ಆಗಲ್ಲ, ಅಂದರೆ ಯಾವ ಥರ ಕೈಕಾಲಿದೆ, ಕೈಕಾಲಿದೆಯಾ, ಕೈಕಾಲಿಲ್ವಾ? ಆಮೇಲೆ ಸರ್ವತ್ರ ಪಾಣಿಪಾದೋ, ಎಲ್ಲ ಕಡೆ ಅವನ ಕೈಕಾಲುಗಳಿದೆ ಅಂಥೇಳಿ. ಸೊ ಈ ಥರ ಇಂಡೈರೆಕ್ಟಾಗಿ ಪರಮಸತ್ಯವನ್ನು, ಕೃಷ್ಣನನ್ನು ಉಪನಿಷತ್ಗಳಲ್ಲಿ, ವೇದಾಂತ ಸೂತ್ರಗಳಲ್ಲಿ ವ್ಯಾಸದೇವರು ಅದನ್ನು ವರ್ಣನೆ ಮಾಡಿದರು. ಇಂಡೈರೆಕ್ಟಾಗಿ, ಎಲ್ಲೂ ಡೈರೆಕ್ಟಾಗಿ ಹೇಳಿಲ್ಲ ನಾನು ಕೃಷ್ಣನ ಭಕ್ತಿ ಹೇಳ್ತಾನೆ. ಕೆಲವೊಂದು ಕಡೆ ಇದೆ, ಆದರೆ ಬೈ ಆ್ಯಂಡ್ ಲಾರ್ಜ್ ಎಲ್ಲ ಕಡೆ ಇರೋದು ಈ ಥರ ಇಂಡೈರೆಕ್ಟಾಗಿ ವರ್ಣನೆ ಮಾಡಿದ್ದು. ಸೊ ಅವರು ಕೃಷ್ಣನನ್ನು ಡೈರೆಕ್ಟಾಗಿ ವರ್ಣನೆ ಮಾಡದೇ ಇದ್ದಿದ್ದಕ್ಕೆ ಅವರಿಷ್ಟೆಲ್ಲ ವೇದಶಾಸ್ತ್ರಗಳನ್ನು ಬರೆದ್ರೂ ಕೂಡ ಅವರಿಗೆ ತೃಪ್ತಿ ಆಗಿರಲಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ಖಿನ್ನತೆಯ ಭಾವ ಅವರಿಗೆ ಆಗ್ತಾಯಿತ್ತು. ಸೊ ಆ ಸಮಯದಲ್ಲಿ ನಾರದ ಮುನಿಗಳು ಬಂದು ಅವರಿಗೆ ಹೇಳೋದು, ನೀನು ಕೃಷ್ಣನಿಗೆ ಡೈರೆಕ್ಟಾಗಿ ವರ್ಣನೆ ಮಾಡಿಲ್ಲ, ಅದರಿಂದಾಗಿ ನಿನಗೆ ಈ ಥರ ಒಂದು ಅಸಮಾಧಾನ ಇದೆ ಅಥವಾ ಸಂತೃಪ್ತಿ ಇಲ್ಲ ಅಂಥೇಳಿ. ಸೊ ಈಗ ನೀನು ಒಂದು ಲಿಟ್ರೇಚರನ್ನು ಬರಿ, ಒಂದು ಶಾಸ್ತ್ರವನ್ನು ಬರಿಬೇಕು, ಅದರಲ್ಲಿ ಕೇವಲ ಭಗವಂತನ ವರ್ಣನೆ ಬಿಟ್ಟು ಮತ್ತೇನು ಅದರಲ್ಲಿ ಬರಬಾರ್ದು, ಶುದ್ಧವಾದಂಥ ಒಂದು ಶಾಸ್ತ್ರವನ್ನು ಬರಬೇಕು. ಯಾಕಂದರೆ ಇದೆಲ್ಲ ಮಲಕೂಡಿತ ಶಾಸ್ತ್ರಗಳು, ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಮಶಗಳಿದೆ. ಯಾಕಂದರೆ ಆ ಶಾಸ್ತ್ರಗಳು ಏನು ಮಾಡುತ್ತೆ, ಆ ಮನುಷ್ಯನನ್ನು ಅಥವಾ ಜೀವಾತ್ಮನನ್ನು ಮತ್ತೆ ಇದೇ ಸಂಸಾರದಲ್ಲಿ ಕಟ್ಟಿ ಹಾಕಿಡುತ್ತೆ. ಸೊ ನಾವು ಮೋಕ್ಷವನ್ನು ಹೊಂದಿ ಭಗವಂತನ ಹತ್ರ ಹೋಗಬೇಕಂದ್ರೆ ಕೇವಲ ಭಗವಂತನ ಎಕ್ಸ್ಕ್ಲೂಸಿವ್ ಭಕ್ತಿ, ಅನನ್ಯ ಸೇವೆಯ ಮುಖಾಂತರ ಮಾತ್ರ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗಬಹುದು. ಸೊ ಅಂತಹ ಶಾಸ್ತ್ರವನ್ನು ಬರೆದ್ರಷ್ಟೇ ನಿನಗೆ
ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತೇಳಿ ಹೇಳಿದಾಗ ಆವಾಗ ವ್ಯಾಸದೇವರು ಶ್ರೀಮದ್ ಭಾಗವತವನ್ನು ಬರೆದಿದ್ದು. ಸೊ ಶ್ರೀಮದ್ ಭಾಗವತಮನ್ನು ಎಲ್ಲ ಶಾಸ್ತ್ರಗಳ ಸಾರ ಅಂತೇಳಿ ಹೇಳಿದ್ದಾರೆ. ಸೊ ಸಾರಂ ಸಾರಂ ಸಮುದ್ರತಂ. ಸೊ ಎಲ್ಲ ಏನು ಪುರಾಣಗಳಿದೆ ಅಂದರೆ ಅವರು ಇದು ಬರೆದಿದ್ದು 5,000 ವರ್ಷದ ಹಿಂದೆ, ಆಮೇಲೆ ಸೃಷ್ಟಿಯಾಗಿದ್ದು ಎಷ್ಟೋ ಕೋಟಿಗಟ್ಟೆ ವರ್ಷಗಳ ಹಿಂದೆ ಸೃಷ್ಟಿಯಾಗಿದ್ದು. ಸೊ ದಿನಗಳಲ್ಲಿ ಕೂಡ ಭಗವಂತನ ಅವತಾರಗಳು ಏನೇನಾಗಿದೆ ಅದನ್ನೆಲ್ಲ ಶ್ರೀಮದ್ ಭಾಗವತಂದಲ್ಲಿ ವರ್ಣನೆ ಮಾಡಲಾಗಿದೆ. ಶ್ರೀಮದ್ ಭಾಗವತಂ ಅಂತಂತಂದರೆ ಭಗವಂತನ ಬೇರೆ ಬೇರೆ ಅವತಾರಗಳ ವರ್ಣನೆ. ಈಗ ನಾವು ಮುಂದೆ ಹೋದಂಗೆ ಬೇರೆ ಬೇರೆ ಅವತಾರಗಳ ವರ್ಣನೆ ನಮಗೆ ಶ್ರೀಮದ್ ಭಾಗವತಂದಲ್ಲಿ ಗೊತ್ತಾಗುತ್ತೆ. ಸೊ ಅವರು ಬರೆಯೋಕ್ಕಿಂತ ಮುಂಚೆ ಅಂದರೆ ನಾರದರು ಬಂದಾಗ ಅವರು ಇದೊಂದನ್ನು ಹೇಳ್ತಾರೆ. ಯಾಕಂದರೆ ಇವರು ವ್ಯಾಸದೇವರು ಏನು ಹೇಳಿದರು ಅಂದರೆ ಮನುಷ್ಯ ಸಮಾಜ ಹೇಗೆ ನಡಿಬೇಕಂತೇಳಿ ಅವರು ಗೈಡ್ಲೈನ್ಸನ್ನು ಕೊಟ್ಟಿದ್ದರು. ಆ ಗೈಡ್ಲೈನ್ಸ್ ಪ್ರಕಾರ ಧರ್ಮ ಅರ್ಥ ಕಾಮ ಮೋಕ್ಷ ಅಂಥೇಳಿ ಅವರು ಅದನ್ನು ಬರೆದು ಕೊಟ್ಟಿದ್ದರು. ಫಸ್ಟ್ ಧರ್ಮ ಪಾಲನೆ ಮಾಡಿ, ಧರ್ಮ ಪಾಲನೆ ಮಾಡಿದರೆ ನಿಮಗೆ ಅರ್ಥ ಬರುತ್ತೆ, ಅರ್ಥದಿಂದ ನಿಮ್ಮ ಕಾಮನೆಗಳನ್ನೆಲ್ಲ ನೀವು ಪೂರೈಸ್ಬೋದು. ಅದಾದಮೇಲೆ ನಿಮಗೆ ಎಲ್ಲ ಆಸೆಗಳನ್ನು ಪೂರೈಸಿದ ಮೇಲೆ ಆವಾಗ ನೀವು ಮೋಕ್ಷದ ಬಗ್ಗೆ ವಿಚಾರ ಮಾಡಿ ಮೋಕ್ಷ ಹೊಂದಿ ಹೋಗ್ಬೋದು ಅಂಥೇಳಿ. ಸೊ ಈ ಪ್ರೊಸೆಸ್ ಏನಿದೆ ಅದು ತುಂಬ ಲೈಫ್ ಟೈಮ್ಸ್ ತೊಗುತ್ತೆ. ಒಂದೇ ಜನ್ಮದಲ್ಲಿ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಆಸೆಗಳು ಪೂರ ಆಗಲ್ಲಲ್ವ ಒಂದು ಲೈಫಲ್ಲಿ, ಏನೋ ಉಳ್ಕೊಂಡಿರುತ್ತೆ. ಸೊ ಮತ್ತು ಅದು ಪೂರೈಸ್ಬೇಕಂತಂದರೆ ಮತ್ತೆ ನನ್ನ ಜನ್ಮ ತಗೋಬೇಕು, ಮತ್ತು ಅದ್ರ ಸಲುವಾಗಿ ಕರ್ಮಗಳನ್ನು ಮಾಡಬೇಕು. ಸೊ ಅದರಿಂದ ಆ ಜೀವಾತ್ಮ ಬದ್ಧ ಜೀವಿಗಳೇನಿದೆ ಅದಕ್ಕೆ ನಿಜವಾಗಿ ಒಂದು ಸಹಾಯ ಮಾಡ್ದಂಗೆ ಆಗಲ್ಲ, ಅವರಿಗೆ ಚೀಟಿಂಗ್ ಮಾಡ್ದಂಗೆ ಆಗುತ್ತೆ ಅಂತೇಳಿ, ಮೋಸ ಮಾಡ್ದಂಗೆ. ಡೈರೆಕ್ಟಾಗಿ ಹೇಳಿಬಿಟ್ಟು ಭಗವಂತನ ಹತ್ರ ಹೋಗೋದು ಅದೇ ನಿಮ್ಮದು ಅಲ್ಟಿಮೇಟ್ ಗೋಲು, ಅದಕ್ಕೆ ಇದನ್ನು ಮಾಡಿದ್ರೆ ಒಂದೇ ಲೈಫಲ್ಲಿ ಹೋಗ್ಬೋದು. ಅದನ್ನು ಹೇಳೋ ಬದಲಿಗೆ ಹಿಂಗೆ ಮಾಡಬೇಕು, ಆಮೇಲೆ ಅಲ್ಲಿ ಹೋಗಬೇಕು, ಆಮೇಲೆ ಅಲ್ಲಿ ಹೋಗಬೇಕು, ಆಮೇಲೆ ಅಲ್ಲಿ ಹೋಗಿ ಲಾಸ್ಟಿಗೆ ಇಲ್ಲಿ ಬರ್ತೀರಾ ಅಂತ. ಡೈರೆಕ್ಟಾಗಿ ಒಂದು ರೋಡ್ ಇದ್ದರೆ ಇಲ್ಲಿಂದ ಹೋದರೆ ಇಲ್ಲಿ ಬಂದುಬಿಡ್ತೀರ ಅಂತ ಹೇಳೋ ಬದಲಿಗೆ ಸುತ್ತ ಬಳಸಿ ಹೇಳಿಬಿಟ್ರೆ ಏನಾಯಿತು, ಚೀಟಿಂಗ್ ಮಾಡ್ದಂಗೆ ಆಯಿತು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದಂಗೆ ಆಯಿತು. ಸೊ ಅದಕ್ಕಾಗಿ ಇಲ್ಲಿ ಹೇಳ್ತಾ ಇರೋದವರು ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್, ತಮ್ಮ ಸ್ವಧರ್ಮವನ್ನು ಬಿಟ್ಟು ಭಗವಂತನ ಚರಣಗಳಲ್ಲಿ ಶರಣಾಗಿ ಭಜನ್ ಅಪಕ್ವತ ಪತೇತ್ತತೋ ಯದಿ. ಅಂದರೆ ಜನರಲ್ಲಾಗಿ ಈ ಭಕ್ತಿ ಮಾರ್ಗ ಏನಂತಂತಂದರೆ ನಾವು ಸಾಮಾನ್ಯವಾಗಿರುವಂಥ ಏನು ಬದುಕಿರುತ್ತೆ, ಎಂಜಾಯ್ ಮಾಡಬೇಕು ಅದು ಇದು ಅಂಥೇಳಿ ಏನು ಸಾಮಾನ್ಯ ಜನರು ಏನು ಮಾಡ್ತಾರೆ, ನಾವು ಅದನ್ನೆಲ್ಲ ಬದಿಗಿಟ್ಟು ಭಗವಂತನ ಸೇವೆಯನ್ನು ಮಾಡ್ತಾ ಅದರಲ್ಲೂ ನಮಗೆ ಎಂಜಾಯ್ಮೆಂಟ್ ಇರುತ್ತೆ. ಬಟ್ ಹೊರಗಡೆ ನೋಡಲಿಕ್ಕೆ ಏನು ಅನಿಸುತ್ತೆ, ಇವರೆಲ್ಲವನ್ನು ಬಿಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಎಲ್ಲ ಬಿಟ್ಬಿಟ್ಟಿದ್ದಾರೆ ಇವ್ರ ಲೈಫಲ್ಲಿ ಏನು. ಸೊ ತುಂಬ ಶುಷ್ಕವಾಗಿದೆ, ತುಂಬ ಡ್ರೈ ಆಗಿದೆ, ಏನು ಲೈಫಲ್ಲಿ ರಸನೇ ಇಲ್ಲ ಇವ್ರದ್ದು ಅಂತೇಳಿ. ಆದರೆ ಭಕ್ತರು ಬೇರೆ ಸ್ತರದಲ್ಲಿ ಆ ರಸವನ್ನು ಎಂಜಾಯ್ ಮಾಡ್ತಿರ್ತಾರೆ. ಸೊ ಹೊರನೋಟಕ್ಕೆ ಹಾಗೆ ಕಾಣ್ಬೋದು ಇವರೆಲ್ಲ ಬಿಟ್ಬಿಟ್ಟಿದ್ದಾರೆ ಅಂತೇಳಿ. ಸೊ ನಾರದ ಮುನಿ ಹೇಳ್ತಾ ಇರೋದಿಲ್ಲಿ, ಸೊ ಎಲ್ಲ ಬಿಟ್ಟು ಕೂಡ ಒಬ್ಬ ವ್ಯಕ್ತಿ ತನ್ನ ಸ್ವಧರ್ಮವನ್ನು ಬಿಟ್ಟು ಕೇವಲ ಭಗವಂತನ ಸೇವೆಯಲ್ಲಿ ಮುಡುಪಾಗಿಸ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್, ಈಗ ಗೃಹಸ್ಥರಾಗಿರೋರು ಹೊರಗಡೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಬಟ್ ಟೆಂಪಲಲ್ಲಿ ನೀವು ನೋಡ್ತೀರಾ ಕೆಲವೊಬ್ರು ಡಿವೋಟಿಸು ಎಲ್ಲ ಬಿಟ್ಬಿಟ್ಟು ಭಗವಂತನ ಸೇವೆಗೆ ಶರಣಾಗಿಬಿಡ್ತಾರೆ ಅಲ್ವಾ. ಅವ್ರು ಎಷ್ಟೋ ಓದಿರ್ತಾರೆ, ಜಾಬ್ ಮಾಡ್ತಿರ್ತಾರೆ, ಆಮೇಲೆ ಫ್ಯಾಮಿಲಿಗಳಿರುತ್ತೆ, ಬಟ್ ಎಲ್ಲ ಬಿಟ್ಬಿಟ್ಟು ಏನು ಮಾಡ್ತಾರೆ ಅವರು, ಭಗವಂತನ ಸೇವೆಯಲ್ಲಿ ಶರಣಾಗಿಬಿಡ್ತಾರೆ. ಸೊ ಹಾಗೆ ಮಾಡಿದಾಗಲೂ ಕೂಡ ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಬ್ಬರು ಮಧ್ಯದಲ್ಲಿ ಏನೋ ಕಾರಣಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಒಂದು 5 ವರ್ಷ 10 ವರ್ಷ ಇದ್ದರು, ಆಮೇಲೆ ಏನೋ ಒಂದಾಗಿ ಅವರು ಭಗವಂತನ ಸೇವೆ ಬಿಟ್ಟು ಹೋದರು. ಸೊ ನಾರದ ಮುನಿಯಲ್ಲಿ ಹೇಳ್ತಾಯಿದ್ರು, ಸಪೋಸ್ ಆ ಥರ ಆದರೂ ಕೂಡ ಎಲ್ಲ ಬಿಟ್ಟುಬಿಟ್ಟು ಭಗವಂತನಿಗೆ ಶರಣಾದರು, ಆಮೇಲೆ ಏನೋ ಕಾರಣದಿಂದ ಅವ್ರು ಮುಂದುವರಿಸ್ಲಿಕ್ಕಾಗಿಲ್ಲ, ಅದನ್ನು ಭಜನ್ ಅಪಕ್ವ ಅಂತಂದರೆ ಫುಲ್ ಇನ್ನೂ ಕುಕ್ಕಾಗಿಲ್ಲ, ಇನ್ನೂ ಅಪಕ್ವ ಇದೆ. ಅದೇ ಟೈಮಲ್ಲಿ ಪತೇತ್ತತೋ ಯದಿ, ಅವರ ಪತನ ಆಯ್ತಂತಂದರೂ ಕೂಡ ಏನೂ ಲಾಸ್ ಇಲ್ಲ. ನಾರದ ಮುನಿಗೆ ಹೇಳ್ತಾ ಇರೋದು ಏನೂ ಲಾಸ್ ಇಲ್ಲ ಅಂತೇಳಿ ಹೇಳ್ತಾರೆ. ಇದಕ್ಕೆ ಕಂಪೇರ್ ಮಾಡಿ ಒಬ್ಬ ವ್ಯಕ್ತಿ ತನ್ನೆಲ್ಲ ಡ್ಯೂಟಿಗಳನ್ನೆಲ್ಲ ಪಕ್ಕಾ ಮಾಡ್ತಾ ಇದ್ದಾನೆ. ಏನೇನು ಡ್ಯೂಟಿಗಳಿದೆ, ತನ್ನ ಫ್ಯಾಮಿಲಿ ಡ್ಯೂಟಿ, ದೇಶದ ಡ್ಯೂಟಿ, ತಮ್ಮ ಫ್ರೆಂಡ್ಸಿಗೆ ಏನು ಮಾಡಬೇಕು, ಮಕ್ಕಳಿಗೆ ಏನು ಮಾಡಬೇಕು, ರಿಲೇಟಿವ್ಸಿಗೆ ಏನು ಮಾಡಬೇಕು, ನಮ್ಮ ದೇಶಕ್ಕೆ ಏನು ಮಾಡಬೇಕು, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಆದರೆ ಭಗವಂತನ ಸೇವೆ ಮಾಡ್ತಾ ಇಲ್ಲ. ಸೊ ಎಲ್ಲ ಪರ್ಫೆಕ್ಟಾಗಿ ಮಾಡಿನೂ ಭಗವಂತನ ಸೇವೆ ಮಾಡಿದ್ರು ಅವನು ಏನೂ ಅಚೀವ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅಲ್ಟಿಮೇಟ್ಲಿ ಅವನಿಗೆ ಶೂನ್ಯನೇ ಸಿಗೋದು ಅಂತೇಳಿ. ಸೊ ಯಾರು ಭಗವಂತನ ಚರಣಗಳಲ್ಲಿ ಶರಣಾಗ್ತಾರೆ ಅವರು ಕೆಲಕಾಲ ಸೇವೆ ಮಾಡಿದರೂ ಕೂಡ ಅವರಿಗೆ ಪರ್ಫೆಕ್ಷನ್ ಸಿಕ್ಕೇ ಸಿಗುತ್ತೆ. ಅದು ನೆಕ್ಸ್ಟ್ ಅವ್ರು ಹೇಳೋದು ಯಾಕೆ ಹಾಗಾಗುತ್ತಂತಂದರೆ, ನವೈ ಜನೋ ಜಾತು ಕಥಂಚನಾವೃಜೇತ್ ಮುಕುಂದ ಸೇವಿ ಅನ್ಯವದ್ ಅಂಗ ಸಂಸ್ಕೃತಿಂ. ಅವರು ಬೇರೆಯವ್ರ ಥರ ಈ ಭೌತಿಕ ಸಂಸಾರದಲ್ಲಿ ಸ್ಟ್ರಗಲ್ ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದರೆ ಈ ಭೌತಿಕ ಸಂಸಾರದಲ್ಲಿ ಜೀವನ ಮಾಡಿಸ್ಬೇಕಂದ್ರೆ ಇದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್.
ಇದು ಸಂಘರ್ಷ, ಇದು ದೊಡ್ಡ ಸಂಘರ್ಷ. ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಸಂಘರ್ಷ ಮಾಡ್ತಾ ಇರ್ತೀವಿ ನಾವು. ಸೊ ಬೇರೆ ವ್ಯಕ್ತಿಗಳ ಥರ ಆ ವ್ಯಕ್ತಿ ಏನು ಭಗವಂತನ ಸೇವೆ ಮಾಡಿ ಅರ್ಧದಲ್ಲಿ ಬಿಟ್ಟೋದ್ರೂ ಕೂಡ ಅವನು ಆ ಥರ ಸಂಘರ್ಷವನ್ನು ಮಾಡೋದಿಲ್ಲ. ಯಾಕಂದರೆ ಕೃಷ್ಣ ಆಲ್ವೇಸು ಅವನಿಗೆ ಪ್ರೊಟೆಕ್ಷನ್ ಕೊಟ್ಟೇ ಕೊಡ್ತಾನೆ. ಆಮೇಲೆ ಮತ್ತೆ ಏನಾಗುತ್ತೆ ಅಂತಂತಂದರೆ, ಸ್ಮರನ್ ಮುಕುಂದಾಂಘ್ರಿ ಉಪಗೂಹನಂ ಪುನರ್ ವಿಹಾತು ಮಿಚ್ಛೇನ್ನ ರಸಗ್ರಹ ಜನಃ. ಯಾಕಂದರೆ ಒಂದು ಸಲ ಭಗವಂತನ ಚರಣ ಸೇವೆ ಮಾಡುವಂಥ ಏನದು ರುಚಿಯನ್ನು ನೋಡಿಬಿಟ್ಟಿದ್ದಾರೆ. ಆ ವ್ಯಕ್ತಿ ಭಗವಂತನ ಸೇವೆ ಮಾಡೋದ್ರಲ್ಲಿ ಏನು ರುಚಿ ಇದೆ ಅಂಥೇಳಿ ಒಂದು ಸಲ ಟೇಸ್ಟ್ ಗೊತ್ತಾಗ್ಬಿಟ್ಟಿದೆ. ಏನೋ ಕಾರಣಕ್ಕೆ ಅದು ಬಿಟ್ಟು ಹೋಗಿದ್ದ. ಬಟ್ ಅದೇ ಮತ್ತೆ ನೆನಪಾಗಿ ಮತ್ತೆ ಅವನು ಬಹುಬೇಗ ಏನಾಗ್ತಾನೆ, ಮತ್ತೆ ಭಗವಂತನ ಸೇವೆಗೆ ಅವನು ವಾಪಸ್ ಬಂದುಬಿಡ್ತಾನೆ ಅಂಥೇಳಿ. ಸೊ ಎಲ್ಲ ನಮ್ಮ ಧರ್ಮಗಳನ್ನು ಬಿಟ್ಟು ನಾನು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡ್ರು ಅದರಲ್ಲಿ ಏನೂ ಲಾಸ್ ಇಲ್ಲ, ಮಧ್ಯದಲ್ಲಿ ಅದು ಬಿಟ್ಟೋದ್ರೂ ಕೂಡ. ಯಾಕಂದರೆ ಮತ್ತೆ ಬಹುಬೇಗ ಏನಾಗುತ್ತೆ, ಅವನು ಮತ್ತೆ ಭಗವಂತ ಸೇವೆಯಲ್ಲಿ ವಾಪಸ್ ಬರ್ತಾನೆ. ಸೊ ಭಗವಂತನ ಚರಣಗಳಲ್ಲಿ ಶರಣಾಗೋದ್ರಿಂದ ಏನೂ ಲಾಸ್ ಇಲ್ಲ. ಅದಾಗದೆ ನಾವು ನಮ್ಮ ಕರ್ತವ್ಯಗಳನ್ನು ಎಷ್ಟೇ ನಾವು ಸರಿಯಾಗಿ ಮಾಡಿದರೂ ಕೂಡ ಅದರಿಂದ ನಮಗೆ ನಿಜವಾದ ಲಾಭ ಏನಿದೆ ಅದು ಸಿಗುವುದಿಲ್ಲ. ಮತ್ತೊಂದು ಕಡೆ ಇಲ್ಲಿ ಹೇರಿರೋದು, ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಸಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ ತೈವ ಪಶ್ಯಂತಿ ಅಚಿರೇಣ ತಾವಕಂ ಭವಪ್ರವಾಹ ಉಪರಮಂ ಪದಾಂಬುಜಂ. ಸೊ ಯಾರು, ಇದು ಮೋಸ್ಟ್ಲಿ ಕುಂತಿ ಮಹಾರಾಣಿಯ ಪ್ರೇಯರ್ಸ್ ಅನಿಸುತ್ತೆ. ಕುಂತಿ ಮಹಾರಾಣಿ ಪ್ರೇಯರ್ಸಲ್ಲಿ ಇದು ಕುಂತಿ ಮಹಾರಾಣಿಗಳು ಹೇಳ್ತಾ ಇರೋದು. ಸೊ ಯಾರು ಭಗವಂತನ ಚರಣಗಳಿಗೆ ಶರಣಾಗ್ತಾರೆ, ಸೊ ಅವರು ಈ ಪ್ರವಾಹ ಅಂತಂದರೆ ಗೊತ್ತಲ್ವಾ, ಸಮುದ್ರದಲ್ಲಿ ಅಲೆಗಳು ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇರುತ್ತೆ, ಅಥವಾ ಕೆಲವೊಂದು ಸಲ ತುಂಬ ಮಳೆ ಆದರೆ ಪ್ರವಾಹ ಬರುತ್ತೆ, ಅವಾಗೇನಾಗುತ್ತೆ ಎಲ್ಲ ಕೊಚ್ಕೊಂಡು ಹೋಗಿಬಿಡುತ್ತೆ. ಸೊ ಯಾರು ಭಗವಂತನ ಚರಣಗಳಲ್ಲಿ ಶರಣಾಗ್ತಾರೆ ಅವರಿಗೆ ಈ ಭವಪ್ರವಾಹದ ಇನ್ಫ್ಲುಯೆನ್ಸ್, ಪ್ರಭಾವ ಅದಿರಲ್ಲ. ಭವಪ್ರವಾಹ ಏನಿದೆ ಅಲ್ವಾ, ಅದರ ಪ್ರಭಾವ ಅವ್ರ ಮೇಲೆ ಆಗಲ್ಲ. ಈಗ ಭವಪ್ರವಾಹ ಅಂದ್ರೇನು, ಪ್ರವಾಹ ಅಂತಂದ್ರೆ ಏನು, ಅದರಲ್ಲಿ ತುಂಬ ಅಲೆಗಳು ಬರ್ತಾ ಇರುತ್ತಲ್ವಾ, ನೀರು ಅಲೆಗಳ ಥರ, ದೊಡ್ಡ ದೊಡ್ಡ ಅಲೆಗಳ ಥರ ನೀರು ಬರ್ತಾ ಇದೆ, ಅದನ್ನು ಪ್ರವಾಹ ಅಂತೇಳಿ ಹೇಳ್ತಾರೆ. ಸೊ ಭವಪ್ರವಾಹ ಅಂತಂತಂದರೆ ಮತ್ತೆ ಮತ್ತೆ ಜನ್ಮ ತೆಗೆದುಕೊಳ್ಳೋದು, ಅದಕ್ಕೆ ಭವಪ್ರವಾಹ ಅಂತ ಹೇಳ್ತಾರೆ. ಮತ್ತೆ ಮತ್ತೆ ಜನ್ಮ ತೆಗೆದುಕೊಳ್ಳೋದು. ಆಮೇಲೆ ಒಂದು ಜನ್ಮ ಸಿಕ್ತಂತಂದರೆ ಅದ್ರ ಜೊತೆಗೆ ಅದರದ್ದೇ ಆದಂಥ ಕಷ್ಟ ಸುಖಗಳು ಬರುತ್ತೆ. ಈಗ ಆತ್ಮ ಏನಿದೆ ಅದು ಈ ಭವಪ್ರವಾಹದಲ್ಲಿ ಸಿಕ್ಕಾಕೊಂಡಿದೆ ಅಂತೇಳಿ ಹೇಳ್ತಾರೆ. ಆತ್ಮ ಅನ್ನೋದು ಈ ಭವಪ್ರವಾಹದಲ್ಲಿ ಅದರಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ. ನೀವು ಸಮುದ್ರದಲ್ಲಿ ಸಪೋಸ್ ಬಿಟ್ಟಿದ್ದಿದ್ರೆ, ಸಪೋಸ್ ನೀವು ಸಾಯಲ್ಲ ಅಂದ್ಕೊಳ್ಳಿ, ಓಕೆ, ಸಾಯಲ್ಲ, ಬಟ್ ಸಮುದ್ರದಲ್ಲಿ ಬಿದ್ದುಬಿಟ್ಟಿದ್ದೀರಾ, ಅವಾಗೇನಾಗುತ್ತೆ, ಇಲ್ಲೊಂದು ಅಲೆ ಸ್ವಲ್ಪ ಹೊತ್ತು ಮುಳುಗಿಸ್ತೆ, ಆಮೇಲೆ ಮತ್ತೆ ಇನ್ನೊಂದು ಅಲೆ ಮೇಲ್ಗಡೆ ತೊಗೊಂಡು ಬರುತ್ತೆ, ಮತ್ತು ಇನ್ನೊಂದು ಅಲೆ ಎಲ್ಲೋ ಒಂದು ಕಡೆ ತೊಗೊಂಡು ಹೋಗುತ್ತೆ. ಸೊ ತುಂಬ ಡಿಫಿಕಲ್ಟ್ ಸಿಚುವೇಶನ್ ಅಲ್ವಾ. ಸಾವಿಲ್ಲ, ಬಟ್ ಸಮುದ್ರದೊಳಗಡೆ ಒದ್ದಾಡ್ತಾ ಇದೆ. ಆಮೇಲೆ ನನಗೆ ಈಜು ಬರುತ್ತೆ ಅಂದರೂ ಸಮುದ್ರ ದಾಟ್ಲಿಕ್ಕಾಗತ್ತಾ? ಎಷ್ಟೇ ಎಕ್ಸ್ಪರ್ಟ್ ಈಜುಗಾರನಾಗಿದ್ದರೂ ಅವ್ನು ಸಮುದ್ರದಲ್ಲಿ ಮಧ್ಯೆ ಬಿಟ್ಟರೆ ಅವ್ನು ಈಜು ಬಿಟ್ಟು ದಡ ಬರಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟೇ ಎಕ್ಸ್ಪರ್ಟ್ ಅವನಿಗೆ ಈಜಾಡ್ಲಿಕ್ಕೆ ಬಂದರೂ ಕೂಡ. ಸೊ ಈ ಭವ ಸಂಸಾರದಲ್ಲಿ ಬರೋದಂತಂತಂದರೆ ಆತ್ಮ, ಯಾಕಂದರೆ ಆತ್ಮಕ್ಕೆ ಸಾವಿಲ್ಲ, ಅದೇನಾಗ್ತದೆ, ಒಂದು ಶರೀರದಿಂದ ಇನ್ನೊಂದು ಶರೀರ ಬದಲಾಗ್ತಾ ಇದೆ ಅಷ್ಟೇ. ಸೊ ಅದು ಪ್ರವಾಹದ ರೂಪದಲ್ಲಿ ಕಷ್ಟ ಸುಖಗಳು ಬರ್ತಾನೆ ಇದೆ. ಕೆಲವೊಂದು ಸಲ ಸುಖ ಬಂದಾಗ ಅಲೆ ಮೇಲೆ ತೊಗೊಂಡೋಗುತ್ತೆ, ಕಷ್ಟ ಬಂದಾಗ ಮತ್ತೆ ನೀರಿನೊಳಗಡೆ ಆಗುತ್ತೆ. ಸೊ ನೀರಲ್ಲಿ ಹಾಕಿಬಿಟ್ರೆ ಉಸಿರಾಡ್ಲಿಕ್ಕಾಗಲ್ಲ, ಒಂಥರ ಕಷ್ಟ ಆಗುತ್ತೆ. ಸೊ ಆ ಥರ ಈ ಕಷ್ಟ ಸುಖದ ಅಲೆಗಳು ಅದು ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಪ್ರಕಾರದ ಕಷ್ಟ ಸುಖಗಳು. ಮನುಷ್ಯನ ಶರೀರ ಬಂದಾಗ ಅದಕ್ಕೆ ಅದೇ ಥರ ಒಂದು ಕಷ್ಟ ಸುಖ, ಪ್ರಾಣಿಗಳ ಶರೀರ ಬಂದರೆ ಅದಕ್ಕೆ ಅದೇ ಒಂದು ಕಷ್ಟ ಸುಖ, ಆಮೇಲೆ ಗಿಡ ಮರಗಳಾದರೆ ಅದಕ್ಕೆ ಅದೇ ಆದಂಥ ಒಂದು ಕಷ್ಟ ಸುಖ. ಸೊ ಇದನ್ನು ಭವಪ್ರವಾಹ ಅಂತೇಳಿ ಹೇಳ್ತಾರೆ. ಸೊ ಮತ್ತೆ ಮತ್ತೆ ಜನ್ಮ ತೆಗೆದುಕೊಳ್ಳೋದು, ಮತ್ತೆ ಮತ್ತೆ ಒಂದು ಭೌತಿಕ ಶರೀರವನ್ನು ಪಡೆದುಕೊಳ್ಳೋದು, ಇದಕ್ಕೆ ಭವಪ್ರವಾಹ ಅಂತೇಳಿ ಹೇಳ್ತಾರೆ. ಸೊ ಈ ಭವಪ್ರವಾಹ ಏನಾಗುತ್ತೆ, ಅದು ಶಮನವಾಗಿ ಬಿಡುತ್ತೆ ಅಂಥೇಳಿ. ಈಗ ಸಮುದ್ರ ತುಂಬ ಶಾಂತವಾಗಿದ್ದರೆ ಏನಾಗುತ್ತೆ, ನೀರು ತುಂಬ ಶಾಂತವಾಗಿ, ಅಲೆಗಳಿಲ್ಲ ಅಂತಂದರೆ ಒಂದು ಕೂಲಾಗಿರುತ್ತಲ್ವ, ಅದು ಒಂದು ಶಾಂತವಾಗಿರುತ್ತೆ. ಸೊ ಯಾರು ಭಗವಂತನ ಚರಣಗಳ ಶರಣನ್ನು ಪಡೆದುಕೊಳ್ತಾರೆ ಅವರು ಸಮುದ್ರದಲ್ಲಿದ್ದರೂ ಕೂಡ ಆ ಸಮುದ್ರ ಹೇಗಾಗಿರುತ್ತೆ, ಒಂದು ಶಾಂತ ಸಮುದ್ರದ ಥರ ಇರುತ್ತೆ. ಅವರು ಇದು ಯಾವುದೇ ಅಲೆಗಳ ಪ್ರಭಾವ ಅವ್ರ ಮೇಲೆ ಆಗಲ್ಲ. ಆಮೇಲೆ ಅವರಿಗೆ ಇಮಿಡಿಯೇಟಾಗಿ ಆ ಶರೀರ ಬಿಟ್ಟ ಮೇಲೆ ಇಮಿಡಿಯೇಟಾಗಿ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಯಾಕಂದರೆ ಶರೀರ ಇರುವವರೆಗೆ ನಮಗೆ ಕಷ್ಟ ಸುಖ ಬರ್ತಾನೆ ಇರುತ್ತೆ.
ಆದರೆ ಯಾರು ಭಗವಂತನ ಚರಣದಲ್ಲಿ ಶರಣನ್ನು ಪಡೆದುಕೊಳ್ತಾರೆ ಆ ಕಷ್ಟ ಸುಖದ ಅವ್ರಿಗೆ ಮೇಲೆ ಪ್ರಭಾವಗಳು ಆಗಲ್ಲ. ಅವರು ಎಲ್ಲ ಸ್ಥಿತಿಗಳಿಗೆ ಸಮನಾಗಿದ್ದುಕೊಂಡು ಸುಖವಾಗಿ ಜೀವನವನ್ನು ಸಾಗಿಸಿ ಭಗವಂತನ ಧಾಮಕ್ಕೆ ವಾಪಸ್ ಹೋಗ್ತಾರೆ. ಅವ್ರು ಯಾಕೆ ಅವ್ರ ಪ್ರಭಾವ ಇದ್ರ ಮೇಲೆ ಆಗಲ್ಲ ಅಂತಂತಂದರೆ, ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇ ಹಿತಂ ಜನಾಃ ತಯೇವ ಪಶ್ಯಂತಿ ಅಚಿರೇಣ ತಾವಕಂ. ಯಾಕಂದರೆ ಯಾವಾಗಲೂ ಅವರು ಎದರಲ್ಲಿ ತೊಡಕೊಂಡಿದ್ದಾರೆ? ಭಗವಂತನ ಶ್ರವಣ, ಗಾಯನ, ಗೃಣಂತಿ, ಅಭೀಕ್ಷ್ಣಶಃ, ಸ್ಮರಂತಿ, ನಂದಂತಿ ಇದರಲ್ಲಿ ತಡೆದುಕೊಂಡಿರೋದ್ರಿಂದ ಈ ಭೌತಿಕ ಸಂಸಾರದ ಏನು ಮಾಯೆಯ ಪ್ರಭಾವ ಇದೆ, ಏನು ಬೇರೆ ಬೇರೆ ಕಷ್ಟಗಳನ್ನು ಕೊಡುತ್ತೆ, ಅದರದ್ದು ಯಾವುದೇ ಪ್ರಭಾವ ಭಕ್ತರ ಮೇಲೆ ಆಗೋದಿಲ್ಲ. ಕಂಟಿನ್ಯೂಸ್ಲಿ ಅಭೀಕ್ಷ್ಣಶಃ ಅಂತಂದರೆ ನಿರಂತರವಾಗಿ. ಸೊ ನಿರಂತರವಾಗಿ ಅವರು ಭಗವಂತನ ಶ್ರವಣ, ಕೀರ್ತನ, ಸ್ಮರಣ ಮತ್ತು ಅವರ ಗ್ಲೋರಿಫಿಕೇಷನ್, ಗುಣಗಾನಗಳನ್ನು ಮಾಡೋದ್ರಲ್ಲೇ ತೊಡಕೊಂಡಿರ್ತಾರೆ. ಸೊ ಯಾರು ಭಗವಂತನ ಚರಣಗಳಲ್ಲಿ ಭಗವಂತನ ಚರಣಗಳಲ್ಲಿ ಶರಣಾಗೋದಂತಂತಂದರೆ ಇದನ್ನು ಮಾಡೋದು, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ ಇದು ಮಾಡ್ತಾ ಇದ್ದೇವೆ ಅಂತಂತಂದರೆ ನಾವು ಭಗವಂತನ ಪಾದಗಳ ಆಶ್ರಯವನ್ನು ಪಡೆದುಕೊಂಡಿದ್ದೇವೆ ಅಂಥೇಳಿ. ಸೊ ಇದು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಯಾವತ್ತೂ ಈ ಸಂಸಾರದ ಭವಪ್ರವಾಹದ ಅನುಭವ ಆಗೋದಿಲ್ಲ. ಸೊ ಇನ್ನೊಂದು ಕಡೆ ಹೇಳಿರೋದು ವ್ಯವಹಿತ ಪ್ರತನ ಮುಖಂ ನಿರೀಕ್ಷ, ಇದು ಭೀಷ್ಮದೇವರು ಪ್ರಾರ್ಥನೆ ಮಾಡ್ತಾ ಇರೋದು. ಸೊ ಭೀಷ್ಮದೇವರದ್ದು ನಾವು ನೋಡಿದ್ದೇವೆ, ಅವರು ಪ್ರಾಣವನ್ನು ತ್ಯಾಗ ಮಾಡಬೇಕಾದ್ರೆ ಸ್ವಯಂ ಭಗವಂತನೇ, ಕೃಷ್ಣನೇ ಅವ್ರ ಮುಂದೆ ಬರ್ತಾನೆ. ಈಗ ಜನರಲಿ ನಾವೆಲ್ಲ ಏನು ಆಸೆ ಪಡ್ತೇವೆ? ಸಾಯೋ ಸಮಯದಲ್ಲಿ ನಾವು ಕೃಷ್ಣನ ಹೆಸರು ತಗೊಂಡ್ರೆ, ಕೃಷ್ಣನ ನೆನಪಾದರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಯ್ತು ಅಂತೇಳಿ ನಾವು ಭಾವಿಸ್ತೇವೆ ಅಲ್ವಾ? ಸಾಯೋ ಸಮಯದಲ್ಲಿ ಕೃಷ್ಣನ ನೆನಪಾದರೆ ಸಾಕು ನಮಗಂತೇಳಿ. ಅದರ ಸಲುವಾಗಿಯೇ ಇಡೀ ಜೀವನ ನಾವು ಜಪ ಮಾಡೋದು, ಆಮೇಲೆ ಕೃಷ್ಣನನ್ನು ನೆನಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರೋದು, ಎಲ್ಲ ನಮ್ಮ ಸಾಧನೆ ಆಗ್ತಾ ಇರೋದು ಅದಕ್ಕೆ. ಆ ಲಾಸ್ಟ್ ಒಂದು ಮೂಮೆಂಟಿಗೆ ನಾವು ಭಗವಂತನನ್ನು ನೆನಪಾಗೋ ಥರ ಆಗಬೇಕಂತೇಳಿ. ಸೊ ಈಗ ಯಾರು ಭೀಷ್ಮದೇವರ ಸ್ಥಾನ ಹೇಗಿದೆ ಅಂಥೇಳಿ ನಾವು ಏನು ಮಾಡ್ಬೋದು, ಊಹಿಸ್ಕೋಬೋದು ಅಲ್ವಾ? ಅಂದರೆ ನಾವೆಲ್ಲ ಏನು ಹಾತೊರಿಸ್ತಾ ಇದ್ದೇವೆ, ಭೀಷ್ಮನಿಗೆ ಸ್ವಯಂ ಭಗವಂತನೇ ಮುಂದೆ ಕೃಷ್ಣನ ಮುಂದೆ ನಿಂತ್ಕೊಂಡು ಆ ಚಾಪ್ಟ್ರಲ್ಲಿ ನೀವು ನೋಡ್ಬೋದು ಹೇಗೆ ಭೀಷ್ಮದೇವರು ಭಗವಂತನ ಗುಣಗಾನಗಳನ್ನು ಮಾಡ್ತಾ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಅವ್ರು ಒಂದು ಹೇಳಿದ್ದು ಕೃಷ್ಣನ ಬಗ್ಗೆ, ವ್ಯವಹಿತ ಪ್ರತನ ಮುಖಂ ನಿರೀಕ್ಷ ಸ್ವಜನವಧಾತ್ ವಿಮುಖಸ್ಯ ದೋಷಬುದ್ಧೇ ಕುಮತಿಂ ಅಹರತ್ ಆತ್ಮವಿದ್ಯಯಾಯಶ್ ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು ಅರ್ಜುನನ ಬಗ್ಗೆ ಹೇಳ್ತಾ ಇರೋದು. ಯಾಕಂದರೆ ಅವರು ಇದ್ರಲ್ವ ಮಹಾಭಾರತ ಯುದ್ಧದ ಸಮಯದಲ್ಲಿ ಭೀಷ್ಮದ್ರೋಣರನ್ನು ನೋಡಿನೇ ಅರ್ಜುನನಿಗೆ ವ್ಯಾಮೋಹ ಆಗಿದ್ದು, ನಾನು ಯುದ್ಧ ಮಾಡೋದಿಲ್ಲ ಅಂಥೇಳಿ. ಸೊ ಆ ಸಮಯದಲ್ಲಿ ಅವನ ಬುದ್ಧಿ ಏನಾಗಿತ್ತು? ದೋಷ ಬುದ್ಧಿ ಕಲುಷಿತಗೊಂಡಿತ್ತು. ಯಾಕಂದರೆ ಅರ್ಜುನನು ಕೃಷ್ಣನ ಶುದ್ಧ ಭಕ್ತ. ಸೊ ಯಾವಾಗಲೂ ಅವನು ಕೃಷ್ಣನ ಸೇವೆಯಲ್ಲೇ ತೊಡಕೊಂಡಿರ್ತಾನೆ. ಸೊ ಈಗ ಯುದ್ಧ ಮಾಡಬೇಕಾಗಿದ್ದು ಅವನ ಕರ್ತವ್ಯವಾಗಿದ್ದು, ವಿಶೇಷವಾಗಿ ಕೃಷ್ಣ ಈ ಯುದ್ಧವನ್ನು ಆಗಬೇಕಂಥೇಳಿ ಇಚ್ಛಿಸಿದಾಗ. ಆದರೆ ಭಗವಂತನ ಲೀಲೆ ಪ್ರಕಾರನೇ ಭಗವದ್ಗೀತೆ ಕೃಷ್ಣ ಹೇಳಬೇಕು ಅಂಥೇಳಿ ಆ ಉದ್ದೇಶದಿಂದಲೇ ಅರ್ಜುನ ಸ್ವಲ್ಪ ಸಮಯಕ್ಕೆ ಏನಾಗ್ತಾನೆ? ವ್ಯಾಮೋಹಕ್ಕೆ ಒಳಗಾಗ್ತಾನೆ. ಸೊ ಅದನ್ನು ಭೀಷ್ಮರ ಇಲ್ಲಿ ನೆನಪು ಮಾಡಿಕೊಂಡು ಕೃಷ್ಣನನ್ನು ವರ್ಣಿಸ್ತಾ ಇದ್ದಾರೆ. ವ್ಯವಹಿತ ಪ್ರತನ ಮುಖಂ ನಿರೀಕ್ಷ, ತನ್ನ ಸ್ವಜನರ ಮುಖಗಳನ್ನು ನೋಡಿ, ಅಪೋಸಿಟ್ ಆರ್ಮಿಯಲ್ಲಿದ್ದಿದ್ದು ತನ್ನ ಸ್ವಜನರ ಮುಖಗಳನ್ನು ನೋಡಿ ಏನಾಗಿತ್ತು ಅರ್ಜುನನಿಗೆ? ಸ್ವಜನ ವಧಾತ್, ಇವರನ್ನು ಕೊಲ್ಲಬೇಕಲ್ಲ ನಾನು ಈಗ ಅಂಥೇಳಿ, ಸ್ವಜನರನ್ನೇ ನಾನು ವಧೆ ಮಾಡಬೇಕು. ಅದರಿಂದಾಗಿ ದೋಷ ಬುದ್ಧಿ, ಅವನ ಬುದ್ಧಿ ಏನಾಯಿತು? ಕಲುಷಿತಗೊಂಡಿತು. ಆವಾಗ ಕುಮತಿಂ, ಸೊ ಅವನ ಮತಿ, ಕುಮತಿ ಅಂತಂತಂದರೆ ಅದೇ ದೋಷ ಬುದ್ಧಿ ಥರ. ಪೂರ್ ಫಂಡ್ ಆಫ್ ನಾಲೆಡ್ಜ್, ಕುಮತಿ. ಸೊ ಕುಮತಿಂ, ಆ ಕುಮತಿಯನ್ನು ಹೋಗಲಾಡಿಸ್ಬಿಟ್ರು. ಯಾರು? ಕೃಷ್ಣ. ಅಹರತ್, ಹೇಗೆ? ಆತ್ಮವಿದ್ಯೆಯ. ಕೃಷ್ಣ ಏನು ಮಾಡಿದ್ರು? ಅರ್ಜುನನಿಗೆ ಆತ್ಮವಿದ್ಯೆಯನ್ನು ಕೊಟ್ಟರು. ಆತ್ಮವಿದ್ಯೆ ಅಂದರೆ ನಾನು ಯಾರು, ಆಮೇಲೆ ಕೃಷ್ಣ ಯಾರು, ಕೃಷ್ಣ ಮತ್ತು ಆತ್ಮದ ಸಂಬಂಧ ಏನು. ಸೊ ಆ ಸಂಬಂಧದ ಮೇಲೆ ಆ ಆತ್ಮ ಯಾವ ಪ್ರಕಾರದ ಕಾರ್ಯಗಳಲ್ಲಿ ತೊಡೆದುಕೊಳ್ಳಬೇಕು, ಆ ಜ್ಞಾನವನ್ನು ಕೊಟ್ಟಾದ ಮೇಲೆ ಏನಾಯಿತು? ಅರ್ಜುನನ ದೋಷ ಬುದ್ಧಿ ಅಥವಾ ಕುಮತಿ ಏನಾಯಿತು? ಅಹರತ್, ಅದನ್ನು ಅವರು ಇರಾಡಿಕೇಟೆಡ್. ಸೊ ಅಂತಹ ಪರಮಸ್ಯ, ಕೃಷ್ಣನ ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಸೊ ನನ್ನ ಅಟ್ರ್ಯಾಕ್ಷನ್, ನನ್ನ ಅಟ್ಯಾಚ್ಮೆಂಟ್ ಯಾವಾಗಲೂ ಕೃಷ್ಣನ ಚರಣಕಮಲಗಳಲ್ಲಿ ಇರಲಿ ಅಂಥೇಳಿ ಭೀಷ್ಮದೇವರು
ಪ್ರಾರ್ಥನೆ ಮಾಡ್ತಾರೆ. ಸೊ ಭೀಷ್ಮದೇವರು 12 ಮಹಾಜನಗಳಲ್ಲಿ ಒಬ್ಬರು. ಭಾಗವತಂದಲ್ಲಿ ನಮಗೆ 12 ಮಹಾಜನಗಳ ವರ್ಣನೆ ಬರುತ್ತೆ. ಸೊ ಅದರಲ್ಲಿ ಒಬ್ಬರು ಭೀಷ್ಮದೇವರು. ಆಮೇಲೆ ಭೀಷ್ಮದೇವರು ಇಲ್ಲಿ ಪ್ರಾಣ ತ್ಯಾಗ ಮಾಡಬೇಕಾದ್ರೆ ಯುಧಿಷ್ಠಿರ ಮಹಾರಾಜರು, ಆಮೇಲೆ ಎಲ್ಲ ಅವನ ಬ್ರದರ್ಸ್, ಎಲ್ಲ ಪಾಂಡವರು ಮತ್ತು ಕೃಷ್ಣ ಕೂಡ ಅವ್ರ ಜೊತೆಯಲ್ಲಿ ಹೋಗ್ತಾರೆ. ಆಮೇಲೆ ವಿಶ್ವದ ಎಷ್ಟೋ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ರಾಜರ್ಷಿ, ಬ್ರಹ್ಮರ್ಷಿ, ದೇವರ್ಷಿ ಅಂಥೇಳಿ ಆ ಚಾಪ್ಟ್ರಲ್ಲಿ ವರ್ಣನೆ ಬರುತ್ತೆ. ಬೇರೆ ಬೇರೆ ದೇವರ್ಷಿಗಳು ಅಂದರೆ ನಾರದ ಮತ್ತು ಪರ್ವತ ಮುನಿಗಳಂಥ ದೇವರ್ಷಿಗಳು, ಆಮೇಲೆ ಬ್ರಹ್ಮರ್ಷಿಗಳು, ಆಮೇಲೆ ದೇವರ್ಷಿಗಳು. ದೇವರ್ಷಿ ಅಂತಂದರೆ ರಾಜನಾಗಿದ್ದರೂ ಕೂಡ ಋಷಿಯ ಥರ ಇರುವವರು. ಆಮೇಲೆ ಬ್ರಹ್ಮರ್ಷಿ ಅಂತಂತಂದರೆ ಬ್ರಾಹ್ಮಣರಲ್ಲಿ ಋಷಿಯ ಥರ ಇರುವವರು. ದೇವರ್ಷಿಗಳಂತಂತಂದರೆ ದೇವತೆಗಳಲ್ಲಿ ಋಷಿಯ ಥರ ಇರುವ. ಋಷಿ ಅಂತಂತಂದರೆ ಯಾರು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿ ಆತ್ಮ ಸಾಕ್ಷಾತ್ಕಾರಗಳನ್ನು ಪಡೆದುಕೊಂಡಿರುವಂಥವ್ರು. ಸೊ ಅಂಥವರನ್ನು ಋಷಿ ಅಂತೇಳಿ ಹೇಳ್ತಾರೆ. ಸೊ ಭೀಷ್ಮದೇವರು ಪ್ರಾಣ ತ್ಯಾಗ ಮಾಡಬೇಕಾದ್ರೆ ಎಲ್ಲ ವಿಶ್ವದಿಂದ ಎಲ್ಲ ಕಡೆಗಂತ ಇಂಥ ವ್ಯಕ್ತಿಗಳು ಬರ್ತಾರೆ. ಯಾಕಂದರೆ ಭೀಷ್ಮದೇವರು ಮಹಾಜನರಾಗಿರೋದ್ರಿಂದ ಅವರು ಈಗ ಶರೀರವನ್ನು ತ್ಯಾಗ ಮಾಡ್ತಾಯಿದ್ರು. ಯಾಕಂದರೆ ಎಲ್ಲ ಯಾರು ಆಧ್ಯಾತ್ಮಿಕದಲ್ಲಿ ಇಂಟ್ರೆಸ್ಟ್ ಇರೋರು ಅವ್ರಿಗೆ ಅಲ್ಟಿಮೇಟ್ ಗೋಲ್ ಏನು? ಈ ಶರೀರ ತ್ಯಾಗ ಮಾಡಿದ ಮೇಲೆ ನಾನು ಮತ್ತೆ ಪುನರ್ಜನ್ಮವನ್ನು ತೆಗೆದುಕೋಬಾರ್ದು, ನಾನು ಭಗವಂತನ ಧಾಮಕ್ಕೆ ಹೋಗಬೇಕು. ಸೊ ಇಲ್ಲಿ ಒಂದು ಲೈವ್ ಎಕ್ಸಾಂಪಲ್ ನಡೀತಾ ಇದೆ ಅಲ್ವಾ? ಅಂಥ ಮಹಾಜನ ಅವರು ಏನು ಮಾಡ್ತಾಯಿದ್ದಾರೆ ಈಗ? ದೇಹ ತ್ಯಾಗವನ್ನು ಮಾಡ್ತಾಯಿದ್ದಾರೆ. ಸೊ ಅದು ಆಸ್ಪಿಷಿಯಸ್. ಜನರಲಾಗಿ ಬೇರೆಯವರೆಲ್ಲ ಸತ್ತರೆ ಅಂದರೆ ನಾವು ಏನು ಮಾಡ್ತೇವೆ? ತುಂಬ ಅದು ಇನ್ಆಸ್ಪಿಷಿಯಸ್ಸು, ಅಶುಭ ಅಂಥೇಳಿ ಇದಕ್ಕೇನೇನೋ ಮತ್ತು ಸೂತಕ ಅದೆಲ್ಲ ಮಾಡ್ತೇವೆ. ಆದರೆ ಇಂತಹ ಮಹಾಜನರಾದಂತಹ ಶುದ್ಧ ಭಕ್ತರು ಅವರು ದೇಹ ತ್ಯಾಗ ಮಾಡೋದಂತಂದರೆ ಅದು ಒಂದು ಶುಭ ಸಮಯ. ಆಮೇಲೆ ಅದು ಎಲ್ಲಿ ಬರುತ್ತೆ? ಭಾಗವತಂದಲ್ಲಿ ಅದರ ವರ್ಣನೆಗಳು ಬರುತ್ತೆ. ಸೊ ಅಂಥ ಸಮಯದಲ್ಲಿ ಅಂತಹ ವಿಶ್ವದ ಎಲ್ಲ ಶ್ರೇಷ್ಠ ಆದಂಥ ಋಷಿಗಳೆಲ್ಲ ಅಲ್ಲಿ ಬರ್ತಾರೆ. ಆಮೇಲೆ ಮಹಾಜನ ಅಂದರೆ ಭಗವಂತನ ಶುದ್ಧ ಭಕ್ತರು ಹೇಗೆ ಅಂತಂತಂದರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಹೇಗೆ. ಯಾಕಂದರೆ ನಾವಿಲ್ಲೆಲ್ಲ ಥಿಯರಾಟಿಕಲಿ ನಾವೆಲ್ಲ ಡಿಸ್ಕಸ್ ಮಾಡ್ತೇವೆ. ನಾನು ಈ ಶರೀರ ಅಲ್ಲ, ಶರೀರದ ಒಳಗಡೆ ಇರುವಂಥ ಆತ್ಮ, ಇದನ್ನೆಲ್ಲ ನಾವು ಥಿಯರಾಟಿಕಲಿ ಡಿಸ್ಕಸ್ ಮಾಡ್ತೇವೆ. ಬಟ್ ಕಷ್ಟ ಬಂದಾಗ ಅದೆಲ್ಲ ಜ್ಞಾನ ಓಡೋಗ್ಬಿಡುತ್ತೆ. ಸೊ ಆದರೆ ಇಲ್ಲಿ ಇವ್ರದ್ದು ಭೀಷ್ಮದೇವರ ಸ್ಥಿತಿ ಹೇಗಿತ್ತು? ಫುಲ್ ಬಾಡಿ ಫುಲ್ ಅವರಿಗೆ ಬಾಣಗಳಿಂದ ಇದಾಗಿದೆ, ಶರಶೈಲಿ ಅವರು ಮಲಕ್ಕೊಂಡಿದ್ದಾರೆ. ಬಟ್ ಅಂಥ ಸಮಯದಲ್ಲಿ ಕೂಡ ಅವರು ಏನು ಮಾಡ್ತಾಯಿದ್ದಾರೆ? ಕೃಷ್ಣನ ಈ ಗುಣಗಾನಗಳನ್ನು ಮಾಡ್ತಾಯಿದ್ದಾರೆ. ಅಂದರೆ ಅವ್ರ ಮೈಂಡು ಏನೂ ಡಿಸ್ಟರ್ಬ್ ಆಗಿಲ್ಲ ಅಂಥೇಳಿ ಅದರಲ್ಲಿ ಪರ್ಪರ್ಟಲ್ಲಿ ಪ್ರಭುಪಾದರು ಹೇಳ್ತಾರೆ. ಸೊ ಹಿ ವಾಸ್ ಫುಲ್ ಸೌಂಡ್ ಇನ್ ಈಸ್ ಮೈಂಡ್ ಅಂಥೇಳಿ. ಜನರಲಿ ನಮ್ದು ಏನಾಗುತ್ತೆ? ಕಷ್ಟಗಳು ಬಂದಾಗ ಫಸ್ಟ್ ಡಿಸ್ಟರ್ಬ್ ಆಗೋದು ಯಾರು? ಮನಸ್ಸು ಅಲ್ವಾ? ಮನಸ್ಸೇ ಡಿಸ್ಟರ್ಬ್ ಆಗಿಬಿಡುತ್ತೆ. ಆಮೇಲೆ ಏನೇನೋ ವಿಚಾರಗಳು ಬರಲಿಕ್ಕೆ ಶುರು ಆಗುತ್ತೆ. ಸೊ ಆದರೆ ಇಂಥ ಕಷ್ಟಗಳು ಬಂದರೂ ಕೂಡ ಭೀಷ್ಮದೇವರು ಅವರ ಮನಸ್ಸೇನಿತ್ತು? ಕೃಷ್ಣನಲ್ಲೇ ಸ್ಥಿರವಾಗಿತ್ತು. ಅಂದರೆ ಶುದ್ಧ ಭಕ್ತರು ಯಾರು ಆತ್ಮ ಸಾಕ್ಷಾತ್ಕಾರನ ಹೊಂದಿ ಭಗವಂತನ ಈ ಥರ ಶುದ್ಧ ಭಕ್ತರಾಗಿರ್ತಾರೆ, ಅವರ ಮನಸ್ಸು ಯಾವತ್ತೂ ಎಂಥ ಕಷ್ಟದಲ್ಲೂ ಕೂಡ ವಿಚಲಿತರಾಗೋದಿಲ್ಲ. ಯಾವಾಗಲೂ ಅವರು ಕೃಷ್ಣನಲ್ಲೇ ತಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿರ್ತಾರೆ. ಆಮೇಲೆ ಇದರದ್ದು ಇನ್ನೊಂದು ಉದಾಹರಣೆ ನಾವು ಶಿಲ ಪ್ರಭುಪಾದ ಲೈಫಲ್ಲಿ ಕೂಡ ನೋಡ್ಬೋದು ಅಲ್ವಾ? ಶಿಲ ಪ್ರಭುಪಾದರು ಕೂಡ ಅವರ ಕೊನೆಯ ದಿನಗಳಲ್ಲಿ ನೀವು ನೋಡಿದ್ರೆ ಕೆಲವೊಂದು ವೀಡಿಯೋಸ್ಗಳೆಲ್ಲ ಇದೆ. ಸೊ ಲಾಸ್ಟ್ ಡೇಸಲ್ಲೂ ಕೂಡ ಅವರು ಏನು ಮಾಡ್ತಾ ಇದ್ದಾರೆ? ಶ್ರೀಮದ್ ಭಾಗವತಮಕ್ಕೆ ಅವರು ಟ್ರಾನ್ಸ್ಲೇಷನನ್ನು ಕೊಡ್ತಾ ಇದ್ದಾರೆ. ಸೊ ಹೇಗೆ ಒಬ್ಬ ಶುದ್ಧ ಭಕ್ತರು ಅವರ ಮನಸ್ಸು ಯಾವತ್ತೂ ಭಗವಂತನ ಚರಣಗಳಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅಂಥೇಳಿ ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಇದು ಭೀಷ್ಮರಂದರೆ ಎಷ್ಟೋ ವರ್ಷಗಳ ಹಿಂದೆ ಆಗಿದ್ದು. ಸೊ ನಾವೇನು ನೋಡಿರಲಿಲ್ಲ. ಆದರೆ ನಮ್ಮ ಕಣ್ಮುಂದೆ ರೆಕಾರ್ಡ್ ಆಗಿರೋವಂಥದ್ದು. ಇದು ಕೂಡ ರೆಕಾರ್ಡಿಂಗೇ. ಆದರೆ ಕೆಲವೊಂದು ಸಲ ನಾವು ಇದನ್ನು ನಂಬಲಿಕ್ಕೆ ಡೌಟ್ ಪಡ್ತೇವೆ, ಇದು ರಿಯಲ್ ಆಗಿದೆ ಇಲ್ಲ ಅಂಥೇಳಿ, ಯಾರೋ ಬರೆದುಬಿಟ್ಟಿದ್ದಾರೆ ಏನೋ ಅಂಥೇಳಿ. ಆದರೆ ಪ್ರಭುಪಾದರ ಲೈಫಲ್ಲಿ ನಮಗೆ ವಿಡಿಯೋ ಮುಖಾಂತರ ರೆಕಾರ್ಡ್ ಮಾಡಿರೋದು ಮಾಡರ್ನ್ ಟೆಕ್ನಾಲಜೀಸಲ್ಲಿ ಅವರ ಇಡೀ ಜೀವನ, ಅವರು ಮಾತಾಡಿದ್ದು ಟಾಕ್ಸ್ ಆಗಿರಲಿ, ಕನ್ವರ್ಸೇಷನ್ ಆಗಿರಲಿ, ಅವ್ರು ಕೊಟ್ಟಿರುವಂಥ ಲೆಕ್ಚರ್ಸ್ಗಳು, ಅವ್ರು ಬರೆದಿರುವಂಥ ಲೆಟರ್ಸ್ಗಳು ಎಷ್ಟೋ ನಮಗೆ ಈಗಲೂ ಕೂಡ ಲಭ್ಯವಿದೆ. ಆಮೇಲೆ ಅವರ ಜೀವನ ಹೇಗೆ ಅಂತಂದರೆ ಭಾಗವತದಲ್ಲಿ ನಾವು ಏನು ಉದಾಹರಣೆಗಳನ್ನು ನಾವು ವರ್ಣನೆಗಳನ್ನು ನಾವು ಕೇಳ್ತೇವೆ, ಅದನ್ನೆಲ್ಲವನ್ನು ಕೂಡ ನಾವು ಶಿಲ ಪ್ರಭುಪಾದರ ಜೀವನದಲ್ಲಿ ನಾವು ಅದನ್ನು ನೋಡಬಹುದು. ಸೊ ಇಲ್ಲಿ ಕೂಡ ಭೀಷ್ಮದೇವರು ಭಗವಂತನ ಚರಣಗಳಿಗೆ ಯಾವಾಗಲೂ ನನ್ನ ರತಿ ಇರಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು 11ನೇ ಅಧ್ಯಾಯದಲ್ಲಿ ಇದು ಕೂಡ ಕೃಷ್ಣನ ವರ್ಣನೆ ಇದೆ. ಅಲ್ಲಿ ಹೀಗೆ ಹೇಳಲಾಗಿದೆ, ಶ್ರಿಯೋ ನಿವಾಸೋ ಯಸ್ಯೋರಹ ಪಾನಪಾತ್ರಂ
ಮುಖಂ ದೃಶಾಂ ಬಾಹವೋ ಲೋಕಪಾಲಾನಾಂ ಸಾರಂಗಾಣಾಂ ಪದಾಂಬುಜಂ. ಸೊ ಇಲ್ಲಿ ಭಗವಂತನ ವಕ್ಷಸ್ಥಲ, ಭಗವಂತನ ಎದೆ ಏನಿದೆ ಅದು ಯಾವಾಗಲೂ ಲಕ್ಷ್ಮಿಯ ಸ್ಥಾನ. ಶ್ರೇಯೋ ನಿವಾಸ ಯಸ್ಯ ಉರಹ. ಆಮೇಲೆ ಪಾನಪಾತ್ರಂ ಮುಖಂ ದೃಶಾಂ. ಸೊ ಭಗವಂತನ ಮುಖ ಏನಿದೆ, ಒಂದು ಜ್ಯೂಸ್, ಫುಲ್ ಜ್ಯೂಸ್ ಇರುವಂಥ ಒಂದು ಪಾತ್ರೆ ಇಟ್ಟರೆ ನಿಮ್ಮ ಮುಂದೆ ಏನು ಮಾಡ್ತಾರೆ ನೀವು? ಕುಡಿತಾನೆ ಇರಬೇಕು, ಕುಡಿತಾನೆ ಇರಬೇಕು, ಕುಡಿತಾನೆ ಇರಬೇಕು. ತುಂಬ ಫೇವ್ರೇಟ್ ಯಾವ್ದಾದ್ರು ಒಂದು ಜ್ಯೂಸ್ ಇದೆ ಅಂದ್ಕೊಳ್ಳಿ, ಮ್ಯಾಂಗೋ ಜ್ಯೂಸ್, ಒಂದು ಫುಲ್ ಒಂದು ದೊಡ್ಡ ಹಂಡೆ ಅದು ತುಂಬಿಟ್ಬಿಟ್ರೆ ಏನಾಗುತ್ತೆ? ಕುಡಿತಾನೆ ಇರ್ಬೋದು, ಕುಡಿತಾನೆ ಇರ್ಬೋದು. ಇಲ್ಲಿ ಹೊಟ್ಟೆಯಲ್ಲಿ ಒಂದು ಲಿಮಿಟೇಷನ್ ಇರುತ್ತೆ ಅಲ್ವಾ? ಸ್ವಲ್ಪ ಹೊತ್ತಾದ್ಮೇಲೆ ತುಂಬೋಗ್ಬಿಡುತ್ತೆ. ಸಪೋಸ್ ಹೊಟ್ಟೆಗೆ ಲಿಮಿಟೇಷನ್ ಇಲ್ಲ ಅಂದರೆ ಕುಡಿತಾನೆ ಇರ್ಬೋದಲ್ವಾ? ಸೊ ಅದೇ ಥರ ಭಗವಂತನ ಮುಖ, ಅದನ್ನು ಪಾನಪಾತ್ರ ಅಂತೇಳಿ ಹೇಳಲಾಗಿದೆ. ಭಕ್ತರಿಗೆ ಅವರು ಭಗವಂತನ ಮುಖಕಮಲದ ದರ್ಶನ ಮಾಡಿ ಅದರಿಂದ ಅವರು ಆ ರಸವನ್ನು ಆಸ್ವಾದನೆ ಮಾಡ್ತಾನೇ ಇರ್ತಾರೆ ಅಂತೇಳಿ. ಸೊ ಭಗವಂತನ ವಕ್ಷಸ್ಥಲ ಲಕ್ಷ್ಮಿಯ ವಾಸಸ್ಥಾನ, ಅವನ ಮುಖ ಅದು ಪಾನಪಾತ್ರ ಇದ್ದಂಗೆ. ಆಮೇಲೆ ಬಾಹವೋ ಲೋಕಪಾಲಾನಾಂ, ಆಮೇಲೆ ಕೃಷ್ಣನ ಭುಜಗಳು, ಬಾಹುಗಳು, ಅದೇನು ಅದು ಯಾರಿಗೆ ಸ್ಥಾನ? ಎಲ್ಲ ಲೋಕಪಾಲರಿಗೆ ಶರಣು ಕೊಡುವಂಥ ಸ್ಥಾನಗಳು. ಲೋಕಪಾಲರು ಅಂತಂದರೆ ರಾಜರು. ರಾಜರು ಏನು ಮಾಡ್ತಾರೆ? ರಕ್ಷಣೆ ಮಾಡ್ತಾರೆ ತಮ್ಮ ಪ್ರಜೆಗಳಿಗೆ. ಆ ಥರ ಕೃಷ್ಣನ ಬಾಹುಗಳು ಲೋಕಪಾಲರು ಅಲ್ಲಿ ಬಂದು ಶರಣು ತಗೊಳ್ತಾರೆ. ಎಲ್ಲರೂ ಹೋಗಿ ರಾಜರಲ್ಲಿ ಶರಣು ತಗೊಳ್ತಾರೆ. ಆ ರಾಜ್ಯದಲ್ಲಿರೋರು, ರಾಜ ನಮಗೆ ರಕ್ಷಣೆ ಕೊಡ್ತಾನೆ ಅಂಥೇಳಿ. ಆ ರಾಜರು ಎಲ್ಲಿ ಶರಣು ತಗೊಳ್ತಾರೆ? ಕೃಷ್ಣನ ಬಾಹುಗಳಲ್ಲಿ ಅವರು ಶರಣನ್ನು ತೆಗೆದುಕೊಂಡಿರ್ತಾರೆ. ಆಮೇಲೆ ಸಾರಂಗಾಣಾಂ ಪದಾಂಬುಜಂ. ಸಾರಂಗ ಅಂತಂತಂದರೆ ಇದು ಹನಿ ಜೇನು ಹುಳ ಇರುತ್ತಲ್ವ, ಅದೇನಾಗುತ್ತೆ? ಅದು ಸಾರವನ್ನು ತಗೊಳುತ್ತೆ ಅಲ್ವಾ? ಹೂವಲ್ಲಿ ಹೋಗಿ ಅದು ಹೂವಲ್ಲಿ ಇರುವಂಥ ಅದು ಜೇನೇನಿರುತ್ತೆ ಅದನ್ನು ತಗೊಳುತ್ತೆ, ಮಧುವನ್ನು ತಗೊಳುತ್ತೆ. ಸೊ ಭಕ್ತರಂತಂತಂದರೆ ಅವರು ಸಾರಗ್ರಾಹಿಗಳಂತೇಳಿ. ಎಲ್ಲೂ ಕೂಡ ಅವರು ಭಗವಂತನನ್ನು ಹುಡುಕ್ತಿರ್ತಾರೆ. ಈ ಮೆಟಲ್ ಎನರ್ಜಿಯಲ್ಲೂ ಕೂಡ ಅವರು ಎಲ್ಲರಲ್ಲೂ ಕೂಡ ಭಗವಂತನನ್ನೇ ನೋಡ್ತಿರ್ತಾರೆ. ಅಂದರೆ ಅವರು ಸಾರವನ್ನು ನೋಡ್ತಿರ್ತಾರೆ. ಯಾಕಂದರೆ ಎಲ್ಲ ಸೃಷ್ಟಿಯಾಗಿರೋದು ಭಗವಂತನಿಂದ. ಸೊ ಅವರೆಲ್ಲದರಲ್ಲೂ ಕೂಡ ಕೃಷ್ಣನನ್ನೇ ನೋಡ್ತಾ ಇರ್ತಾರೆ. ಅದಕ್ಕಾಗಿ ಅವರನ್ನು ಸಾರಗ್ರಾಹಿ ಅಂತ ಹೇಳ್ತಾರೆ, ಅಥವಾ ಸಾರಂಗ ಅಂತ ಹೇಳ್ತಾರೆ. ಸೊ ಈ ಸಾರಂಗ ಯಾರು ಸಾರವನ್ನು ನೋಡ್ತಾ ಇದ್ದಾರೆ ಅವರಿಗೆ ಕೃಷ್ಣನ ಪದಾಂಬುಜ, ಕೃಷ್ಣನ ಅದೆಲ್ಲಿದೆ ಅಲ್ಲಿ ಅವ್ರ ಮನಸ್ಸು ಯಾವಾಗಲೂ ಎಲ್ಲಿ ಕೇಂದ್ರಿತವಾಗಿರುತ್ತೆ? ಕೃಷ್ಣನ ಪಾದಗಳಲ್ಲಿ ಅದು ಕೇಂದ್ರೀಕೃತವಾಗಿರುತ್ತೆ. ಸೊ ಕೃಷ್ಣನ ಪಾದ ಏನಿದೆ ಈ ಭಕ್ತರ ಮನಸ್ಸಿಗೆ ಅದು ಸ್ಥಾನ. ಭಕ್ತರ ಮನಸ್ಸು ಎಲ್ಲಿರುತ್ತೆ? ಯಾವಾಗಲೂ ಕೃಷ್ಣನ ಪಾದಗಳಲ್ಲಿರುತ್ತೆ. ಸೊ ಕೃಷ್ಣನ ವಕ್ಷಸ್ಥಳ ಲಕ್ಷ್ಮಿಗೆ ಸ್ಥಾನ. ಆಮೇಲೆ ಮುಖ ಅದು ಪಾನಪಾತ್ರ. ಆಮೇಲೆ ಬಾಹುಗಳು ಎಲ್ಲ ಲೋಕಪಾಲರಿಗೆ ಶರಣ ಕೊಡುತ್ತೆ. ಅದೇ ಥರ ಭಗವಂತ ಎಲ್ಲ ಭಕ್ತರ ಮನಸ್ಸು ಏನಿರುತ್ತೆ? ಕೃಷ್ಣನ ಪಾದಗಳಲ್ಲಿ ಶರಣನ್ನು ತೆಗೆದುಕೊಂಡಿರುತ್ತೆ. ಸೊ ಇನ್ನೊಂದು ಕಡೆ ಏವಂ ಚಿಂತಯತೋ ಜಿಷ್ಣು ಕೃಷ್ಣ ಪಾದ ಸರೋರುಹಂ ಸೌಹಾರ್ದೇನ ಅತಿಗಾಢೇನ ಶಾಂತಾಸಿ ದ್ವಿಮಲಾಮತಿ. ಓಕೆ, ಇದಕ್ಕೂ ಮುಂಚೆ ಇನ್ನೊಂದು ಶ್ಲೋಕ ಇದೆ. ಯದ್ಯಪ್ಯಸೌ ಪಾರ್ಶ್ವಗತೋ ರಹೋಗತಃ ತಥಾಪಿ ತಸ್ಯಾಂಗ್ರಿಯುಗಂ ನವಂ ನವಂ ಪದೇ ಪದೇ ಕಾ ವಿರಮೇತ ತತ್ಪದಾತ್ ಚಲಾಪಿ ಯಚ್ಶ್ರೀರ್ನ ಜಹಾತಿ ಕರ್ಹಿಚ್ಚಿತ್. ಸೊ ಇದು ಕೂಡ 11ನೇ ಅಧ್ಯಾಯದಲ್ಲಿ ಇಲ್ಲಿ ವರ್ಣನೆ ಕೊಟ್ಟಿರೋದು. ಕೃಷ್ಣ ಇಲ್ಲಿ ಭೂಮಿಯ ಮೇಲಿದ್ದಾಗ 16,108 ರಾಣಿಯರಿದ್ದರು ಕೃಷ್ಣನಿಗೆ. ಸೊ ಅವರೆಲ್ಲ ಆಲ್ಮೋಸ್ಟ್ 16,100 ಜನ ಏನಿದ್ರು, ದೇ ವರ್ ಕಿಡ್ನ್ಯಾಪ್ಡ್ ಬೈ ಒನ್ ಅಸುರ. ನರಕಾಸುರನಿಂದ ಎಲ್ಲ ಯಾರು ಪ್ರಿನ್ಸೆಸ್ಗಳಿದ್ರು, ಯುವರಾಣಿಗಳಿದ್ರು, ಅವ್ರನ್ನೆಲ್ಲ ಕಿಡ್ನ್ಯಾಪ್ ಮಾಡಿ ಅವನು ತನ್ನ ಅರಮನೆಯಲ್ಲಿ ಇಟ್ಕೊಂಡಿದ್ದ. ಆಮೇಲೆ ಅವರೆಲ್ಲ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ, ಸೊ ನೀನು ಬಂದು ನಮಗೆ ಕಾಪಾಡಬೇಕಂತೇಳಿ. ಸೊ ಕೃಷ್ಣ ಹೋಗಿ ನರಕಾಸುರನನ್ನು ಕೊಂದ ಮೇಲೆ, ಸೊ ಈಗೆಲ್ಲ ನೀವು ಫ್ರೀ ಆಗಿದ್ದೀರಾ, ಹೋಗಿ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಫ್ರೀ ಆಯ್ತಲ್ವ, ನೀವು ಫ್ರೀ ಮಾಡಿರಿ ಅಂತೇಳಿ ನಂಗೆ ಪ್ರಾರ್ಥನೆ ಮಾಡಿದ್ರಿ, ಬಂದು ನಾನು ಫ್ರೀ ಮಾಡಿದೆ, ಈಗ ಓಕೆ ನಿಮ್ಮ ಮನೆಗೆ ಹೋಗಿ ಅಂತ. ಅವಾಗ ಅವ್ರು ಹೇಳೋದು, ನಮ್ಮ ಮನೆಗೆ ಹೋದರೆ ನಮಗೆ ಯಾರೂ ಒಪ್ಕೊಳ್ಳಲ್ಲ, ಸೊ ನಮಗೆ ಮತ್ತೆ ಬೇರೆ ಯಾರೂ ಆಶ್ರಯ ಇಲ್ಲ, ನೀವೇ ನಮಗೆ ಆಶ್ರಯವನ್ನು ಕೊಡಬೇಕಂತ ಹೇಳಿದಾಗ ಎಲ್ಲರನ್ನು ಸೇರಿಸಿ ಕೃಷ್ಣ ಅವರನ್ನು ಮದುವೆ ಆಗ್ತಾನೆ. ಆಮೇಲೆ ಮದುವೆ ಆದಮೇಲೆ ಒಬ್ಬೊಬ್ಬರಿಗೆ ಒಂದು ದಿವಸ ಒಬ್ಬೊಬ್ಬರ ಹತ್ರ ಒಬ್ಬೊಬ್ಬರ ಮನೆಗೆ ಹೋದರೂ 16,000 ದಿನಗಳಾದಮೇಲೆ ಇನ್ನೊಂದು ಟರ್ನ್ ಬರಲ್ಲ. ಕೃಷ್ಣ ತನ್ನನ್ನೇ 16,100 ವಿಸ್ತಾರಗಳನ್ನು ಮಾಡಿಕೊಂಡು ಎಲ್ರಿಗೂ ಒಂದೊಂದು ಅರಮನೆ, ಎಲ್ರಿಗೂ ಒಂದೊಂದು ಅರಮನೆ, ಒಂದೇ ಮನೆಯಲ್ಲೆಲ್ಲ ಒಂದೊಂದು ರೂಮಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಅರಮನೆಯನ್ನು ಮಾಡಿ ಕೃಷ್ಣ ಕೊಡ್ತಾನೆ. ಆಮೇಲೆ ಎಲ್ಲರೂ ಕೂಡ ಅಲ್ಲಿ ವಿಸ್ತಾರಗೊಂಡು ಪ್ರತಿಯೊಬ್ಬರ ಜೊತೆ ಇಂಡಿಪೆಂಡೆಂಟಾಗಿ ಕೃಷ್ಣ ಜೀವನವನ್ನು ನಡೆಸ್ತಾ ಇರ್ತಾನೆ. ಸೊ ಹಾಗಿರಬೇಕಾದ್ರೆ ಯದ್ಯಪ್ಯಸೌ ಪಾರ್ಶ್ವಗತ ರಹೋಗತಃ, ಸೊ
ಕೃಷ್ಣ ಯಾವಾಗಲೂ ಅವ್ರ ಜೊತೆ ಇರ್ತಿದ್ದ, ತನ್ನ ರಾಣಿಯರ ಜೊತೆಗೆ. ಕೆಲವೊಂದು ಸಲ ಬೇರೆಯವರು ಅಂದರೆ ರಾಣಿಯರಾಗಲಿ ಅವರ ಸಂಗಾತಿಗಳಾಗಲಿ ಅವ್ರ ಜೊತೆ ಕೃಷ್ಣ ಇರ್ತಿದ್ದ. ಅಥವಾ ಕೆಲವೊಂದು ಸಲ ಏಕಾಂತದಲ್ಲಿ ಕೂಡ ತನ್ನ ರಾಣಿಗಳ ಜೊತೆ ಇರ್ತಿದ್ದ, ರಹೋಗತಃ. ಹಾಗಿದ್ದಾಗೂ ಕೂಡ ಯಾವಾಗಲೂ ಕೂಡ ಕೃಷ್ಣನ ಚರಣಗಳನ್ನು ಅವರು ಬೋರ್ ಆಗಿಬಿಡ್ತೀಗ ಅಲ್ವಾ, ಡೈಲಿ ಇದೇ ಮುಖ ನೋಡಬೇಕು. ಯಾವತ್ತೂ ಅವರಿಗೆ ಈ ಥರ ಅನ್ನಿಸ್ಲಿಲ್ಲ ಕೃಷ್ಣನ ರಾಣಿಯರಿಗೆ. ಇಲ್ಲಿ ಕೃಷ್ಣನ ಚರಣದ ಬಗ್ಗೆ ತಸ್ಯ ಅಂಗ್ರಿಯುಗಂ ನವಂ ನವಂ, ಪ್ರತಿದಿನ ಇನ್ನೂ ಹೊಸದಾಗಿಯೇ ಅವರಿಗೆ ಅನ್ನಿಸ್ತಾ ಇತ್ತು. ಅಂದರೆ ಕೃಷ್ಣ ಆ ತರಹ ಅಷ್ಟು ಅವರಿಗೆ ಆನಂದವನ್ನು ಕೊಡ್ತಾ ಇದ್ದ. ಪದೇ ಪದೇ ಕಾವಿರಮೇತ ತತ್ಪದಾತ್ ಚಲಾಪಿ ಯತ್ ಶ್ರೀರ್ ನ ಜಹಾತಿ ಕರ್ಹಿಚಿತ್. ಸೊ ಎಲ್ಲ ಈ ಯಾರು ರಾಣಿಯರಿದ್ರು ಅವರೆಲ್ಲ ಲಕ್ಷ್ಮಿ ಅವತಾರ, ಅಥವಾ ಒರಿಜಿನಲಿ ರಾಧಾರಾಣಿಯ ಎಕ್ಸ್ಪಾನ್ಷನ್ಸ್ ಲಕ್ಷ್ಮಿ, ಆಮೇಲೆ ಫರ್ದರ್ ಎಕ್ಸ್ಪಾನ್ಷನ್ಸ್. ಸೊ ಇವರೆಲ್ಲರನ್ನು ಲಕ್ಷ್ಮಿಗಳಂತೇಳಿನೇ ಕರೀತಾರೆ. ಬ್ರಹ್ಮ ಸಂಹಿತಾದಲ್ಲೂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಅಂಥೇಳಿ ವರ್ಣನೆ ಇದೆ. ಸಹಸ್ರಶತ ಅಂತಂದರೆ ಕೋಟಿಗಟ್ಟಲೆ ಲಕ್ಷ್ಮಿಗಳು ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂಥೇಳಿ. ಸೊ ಆಮೇಲೆ ನಮಗೆ ಎಲ್ಲ ಸಾಮಾನ್ಯವಾಗಿ ಗೊತ್ತಿರೋದಂತಂದ್ರೆ ಏನು, ಲಕ್ಷ್ಮಿ ಅಂತಂದರೆ ಇನ್ನೊಂದು ಹೆಸರೇನು, ಚಂಚಲ. ಚಂಚಲ ಅಂತಂತಂದರೆ ಒಂದು ಕಡೆ ಇರೋದಿಲ್ಲ. ಇವತ್ತು ಈ ಮನೆಯಲ್ಲಿದ್ದರೆ ಈ ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ಬಿಡುತ್ತೆ, ಅಲ್ಲಿದ್ದರೆ ಅಲ್ಲಿ ಮನೆಯಿಂದ ಮತ್ತೊಂದು ಮನೆಗೆ ಹೋಗುತ್ತೆ, ಅಲ್ಲಿದ್ದರೆ ಮತ್ತೊಂದು ಬೇರೆ ಮನೆಗೆ ಹೋಗುತ್ತೆ. ಸೊ ಜನರಲಿ ಲಕ್ಷ್ಮಿ ಏನು, ಚಂಚಲ, ಒಂದು ಕಡೆ ನಿಲ್ಲಲ್ಲ. ಸೊ ಅಂತಹ ಲಕ್ಷ್ಮಿಗಳು ಯಾರು ಭಗವಂತನ ರಾಣಿಗಳಾಗಿದ್ದರು, ಅವರು ಚಂಚಲರಾಗಿದ್ದರೂ ಕೂಡ ಅವರು ಕೃಷ್ಣನ ಚರಣಗಳನ್ನು ಒಂದು ಕ್ಷಣ ಕೂಡ ಅವರು ಅಲ್ಲಿಂದ ಬಿಟ್ಟು ಬೇರೆ ಕಡೆ ಅವ್ರದ್ದು ಮನಸ್ಸು ಆಗ್ತಾ ಇರಲಿಲ್ಲ ಅಂಥೇಳಿ. ಸೊ ಪದೇ ಪದೇ ಕಾವಿರಮೇತ ತತ್ಪದಾತ್, ಆ ಪಾದಗಳನ್ನು ಬಿಟ್ಟು ಅವರು ಯಾವತ್ತೂ ಹೋಗ್ತಾ ಇರಲಿಲ್ಲ ಅಂಥೇಳಿ. ಚಲಾಪಿ, ಅವರು ಚಂಚಲವಾಗಿದ್ದರೂ ಕೂಡ ಕೃಷ್ಣನ ಚರಣಗಳನ್ನು ಅವರು ಯಾವತ್ತೂ ಬಿಡ್ತಾ ಇರಲಿಲ್ಲ ಅಂಥೇಳಿ. ಸೊ ಇದೆಲ್ಲ ಕೃಷ್ಣನ ಚರಣಕಮಲದ ವರ್ಣನೆಗಳು ಭಾಗವತಂದಲ್ಲಿ ಬಂದಿರೋದು. ಇದನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಈ ಥರ ವಿವರಿಸಲಾಗಿದೆ. ಸೊ ನಾವು ಎಷ್ಟೆಷ್ಟು ಭಗವಂತನ ಚರಣಗಳಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತೇವೆ ಅಷ್ಟು ಏನಾಗುತ್ತೆ, ನಮ್ಮ ಮನಸ್ಸು ಕೂಡ ಶುದ್ಧವಾಗುತ್ತೆ. ಆಮೇಲೆ ಭಗವಂತನ ಪ್ರತಿ ನಮ್ಮ ಏನು ಆಕರ್ಷಣೆ ಇದೆ ಅದು ಕೂಡ ಜಾಗೃತವಾಗುತ್ತೆ. ಸೊ ನಮ್ಮ ಮತ್ತು ಕೃಷ್ಣನ ಮಧ್ಯೆ ಸಂಬಂಧ ಹೇಗಿದೆ ಅಂತಂತಂದರೆ, ಕೃಷ್ಣ ಇಸ್ ಲೈಕ್ ಒಂದು ದೊಡ್ಡ ಮ್ಯಾಗ್ನೆಟ್ ಗೊತ್ತಲ್ವಾ, ಏನಂತಾರೆ ಅದಕ್ಕೆ, ಚುಂಬಕ, ಅಯಸ್ಕಾಂತ. ಅಯಸ್ಕಾಂತ. ಆಮೇಲೆ ನಾವು ಸಣ್ಣ ತುಣುಕುಗಳಿದ್ದಂಗೆ. ನಾವು ಕೂಡ ಸ್ಮಾಲ್ ತುಣುಕುಗಳು, ಅಯಸ್ಕಾಂತದೇ ಸ್ಮಾಲ್ ಪಾರ್ಟ್ಸ್. ಬಟ್ ಏನಾಗಿದೆ, ಈಗ ಅದ್ರ ಮೇಲೆ ಮಣ್ಣು ಕುತ್ಕೊಂಡ್ಬಿಟ್ಟಿದೆ, ತುಂಬ ಥಿಕ್, ತುಂಬ ದಪ್ಪ. ಅದ್ರ ಮೇಲೆ ಒಂದು ಕವರಿಂಗ್ ಆಗಿಬಿಟ್ರೆ ಏನಾಗುತ್ತೆ, ನ್ಯಾಚುರಲಾಗಿ ಏನಾಗುತ್ತೆ, ಆ ಅಯಸ್ಕಾಂತಕ್ಕೆ ಇದು ಅಟ್ರ್ಯಾಕ್ಟ್ ಆಗುತ್ತೆ. ಬಟ್ ಇದ್ರ ಮೇಲೆ ತುಂಬ ನೀವು ಒಂದು ದಪ್ಪ ಒಂದು ಲೇಯರ್ ಹಾಕಿಬಿಟ್ರೆ ಏನಾಗುತ್ತೆ, ಅದು ಆಗಲ್ಲ. ಸೊ ಈಗ ನಮ್ಮ ಸ್ಥಿತಿ ಹಾಗಾಗಿದೆ, ನಮ್ಮ ಮೇಲೆ ಅದು ಮಟೀರಿಯಲ್ ಎನರ್ಜಿ ಕುತ್ಕೊಂಡ್ಬಿಟ್ಟಿದೆ. ಈ ಭೌತಿಕ ಪ್ರಕೃತಿಯ ಒಂದು ದೊಡ್ಡ ಒಂದು ಥಿಕ್ ಲೇಯರ್, ಒಂದು ದಪ್ಪ ಪದರ ಕುತ್ಕೊಂಡ್ಬಿಟ್ಟಿದೆ. ಆ ಪದರ ಎದರಿಂದ ಆಗಿದೆ ಅಂತಂದರೆ ಇದು ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ. ಅದೆಲ್ಲ ಬಂದಿರೋದು ಬಿಕಾಸ್ ನಾವು ವಿ ವಾಂಟ್ ಟು ಬಿಕಮ್ ದ ಎಂಜಾಯರ್. ನಾನೇ ಆ ಭೋಗವನ್ನು ಅನುಭವಿಸಬೇಕು, ಆ ಒಂದು ಆಸೆಯಿಂದಾಗಿ ಏನಾಗಿದೆ, ಅದ್ರ ಮೇಲ್ಗಡೆ ಇದೆಲ್ಲ ಕವರಿಂಗ್ ಬಂದುಬಿಟ್ಟಿದೆ. ಆಮೇಲೆ ಅದರಿಂದಾಗಿ ನಮಗೆ ಬೇರೆ ಬೇರೆ ಶರೀರಗಳು ಸಿಗ್ತಾ ಇದೆ. ಸೊ ಆ ಶರೀರ ಪಡೆದಾಗ ನಾವು ಅದೇ ಏನು ನಮ್ಮ ಆಸೆಗಳಿದೆ ಅದನ್ನು ಪೂರೈಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕಾಗಿ ಕರ್ಮ ಮಾಡಬೇಕು, ಅದಕ್ಕಾಗಿ ನಾವು ಗಳಿಸಬೇಕು. ನಾವು ಗಳಿಸಿದ್ರೆ ಅಷ್ಟೇ ಎಂಜಾಯ್ ಮಾಡ್ಬೋದು, ನ್ಯಾಚುರಲಾಗಿ ನಮಗೆ ಎಂಜಾಯ್ ಮಾಡೋಕ್ಕೆ ಬರೋಲ್ಲ. ಭಗವಂತನಿಗೆ ಕರ್ಮ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಹೀ ಈಸ್ ದ ಪ್ರೊಪರೈಟರ್ ಆಫ್ ಎವ್ರಿಥಿಂಗ್. ಕೃಷ್ಣ ಎಲ್ಲದರ ಸ್ವಾಮಿ, ಎಲ್ಲ ಕೃಷ್ಣನ ಹತ್ರ ಇದೆ. ಆಮೇಲೆ ಎಲ್ಲರೂ ತಾವಾಗಿ ಕೃಷ್ಣನಿಗೆ ಸೇವೆ ಮಾಡ್ಬೇಕಂತೇಳಿ ಹೋಗ್ತಾರೆ. ಇಲ್ಲಿ ನಾವು ನೋಡಿದಂಗೆ ಎಲ್ಲ ಯಾರು ಲಕ್ಷ್ಮಿಗಳಿದ್ದಾರೆ ಅವರಾಗಿಯೇ ಕೃಷ್ಣನಿಗೆ ನಾವು ಸೇವೆ ಮಾಡ್ಬೇಕಂತೇಳಿ ಹೋಗ್ತಾರೆ. ಈಗ ನಾವಂತಂದರೆ ನಮಗೆ ಯಾರೂ ಬರಲ್ಲ. ನಮಗೆ ಬರಬೇಕಂತಂದರೆ ಕೃಷ್ಣನಲ್ಲಿರುವಂಥ ಕೆಲವು ಗುಣಗಳು ನಮ್ಮಲ್ಲಿ ಇರಬೇಕು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯ ಯಶ ಶ್ರೇಯ ಜ್ಞಾನ ವೈರಾಗ್ಯ. ಇದು ಯಾರಾದರೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇದ್ದರಷ್ಟೇ ನಾವು ಅಟ್ರಾಕ್ಟಿವ್ ಇರ್ತೇವೆ. ಅಂದರೆ ದುಡ್ಡಿರಬೇಕು, ಐಶ್ವರ್ಯ, ಇಲ್ಲಾಂದರೆ ವೀರ್ಯ ಇರಬೇಕು, ತುಂಬ ಶಕ್ತಿಶಾಲಿಗಳಿರಬೇಕು, ತುಂಬ ಪ್ರಭಾವ ಇರಬೇಕು, ಐಶ್ವರ್ಯಸ್ಯ ವೀರ್ಯ ಯಶ ಇರಬೇಕು, ತುಂಬ ಫೇಮಸ್ ಆಗಿರಬೇಕು, ಜ್ಞಾನ, ತುಂಬ ಜ್ಞಾನ ಇರಬೇಕು, ಅಥವಾ ವೈರಾಗ್ಯ ಇದ್ದರೂ ಕೂಡ ಅಟ್ರಾಕ್ಷನ್ ಆಗುತ್ತೆ. ಎಲ್ಲ ಬಿಟ್ಬಿಟ್ಟಿದ್ದಾರೆ, ಇಷ್ಟೆಲ್ಲ ಇತ್ತು ಆದರೂ ತ್ಯಾಗ ಮಾಡಿದ್ದಾರೆ. ಆಮೇಲೆ ಜ್ಞಾನ ಇರಬೇಕು, ಐಶ್ವರ್ಯ, ವೀರ್ಯ, ಯಶ, ಶ್ರೇಯ, ಜ್ಞಾನ, ವೈರಾಗ್ಯ ಇದಿದ್ದರಷ್ಟೇ ಒಬ್ಬ ವ್ಯಕ್ತಿ ಅಟ್ರಾಕ್ಟ್ ಆಗ್ತಾರೆ. ಸೊ ಕೃಷ್ಣ ಇದೆಲ್ಲದರ ಮೂಲ, ಇದೆಲ್ಲ 6 ಏನು ಇದೆ ಅದೆಲ್ಲ ಕೃಷ್ಣನಲ್ಲಿ ನ್ಯಾಚುರಲ್ ಆಗಿರೋದು.
ಸೊ ನಾವು ಕೂಡ ಕೃಷ್ಣನ ಥರ ಆಗಬೇಕಂಥೇಳಿ ಭೌತಿಕ ಸಂಸಾರಕ್ಕೆ ಬಂದಿರೋದು. ಆಮೇಲೆ ನಾವು ಇದೆಲ್ಲ ಸ್ಟ್ರಗಲ್ ಮಾಡ್ತಾ ಇರೋದು ಇದನ್ನೆಲ್ಲ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ. ಇದಿದ್ರೆ ಏನಾಗುತ್ತೆ, ನಾವು ತುಂಬ ಆಕರ್ಷಕವಾಗ್ತೇವೆ, ಜನ ನಮ್ಮಿಂದ ಆಕರ್ಷಕ್ತಾರೆ, ನಾನು ಕೃಷ್ಣನ ಥರ ಎಂಜಾಯ್ ಮಾಡ್ಬೋದು. ಸೊ ಇದೇನಿದೆ ಇದು ಕವರಿಂಗ್, ಇದು ನಮಗೆ ಮಾಯೆ ಕವರಿಂಗ್ ಇದು. ಅಂದರೆ ಸುಳ್ಳೆ ಹೇಳ್ತಾ ಇರೋದು, ನೀನು ಎಂಜಾಯ್ ಮಾಡ್ಬೋದು, ಟ್ರೈ ಮಾಡು ಅಂತ ಮಾಡ್ಬೋದು, ಯು ಕ್ಯಾನ್ ಡೂ. ಏನಿಲ್ಲ, ಎಷ್ಟಿಷ್ಟು ಮಾಡಿಬಿಟ್ರೆ ಇದೆಲ್ಲ ಯು ಆಲ್ಸೋ ವಿಲ್ ಬಿಕಮ್ ಸಕ್ಸಸ್ಫುಲ್ ಅದು ಅಂತೇಳಿ. ಅದು ಪ್ರಭುಪಾದರ ಉದಾಹರಣೆ ಕೊಟ್ಟಿರೋದು, ಕತ್ತೆ ಮೇಲೆ ಕುತ್ಕೊಂಡು ಅದ್ರ ಮೇಲೆ ಕ್ಯಾರೆಟ್ ಹಿಡ್ದಂಗೆ. ಅದೇನಾಗುತ್ತೆ, ಕತ್ತೆ ಮುಂದೆ ಹೋಗ್ತಾ ಇರುತ್ತೆ, ಸಿಗುತ್ತೆ ಅಂಥೇಳಿ ಆ ವ್ಯಕ್ತಿ ಮೇಲೆ ಕೂತ್ಕೊಂಡಿರೋದ್ರಿಂದ ಅವ್ನು ಹಿಂಗೆ ಹಿಡಿದಿರೋದ್ರಿಂದ ಏನಾಗುತ್ತೆ, ಅದು ಕ್ಯಾರೆಟು ಮುಂದೆ ಹೋಗ್ತಾ ಇರುತ್ತೆ. ಸೊ ಅದು ಯಾವತ್ತೂ ಸಿಗೋದೇ ಇಲ್ಲ. ಅದು ಸುಮ್ಮನೆ ಆಸೆಯಲ್ಲಿ ಸಿಗುತ್ತೆ ಅಂಥೇಳಿ ಕಷ್ಟಪಡೋದು, ಬಟ್ ಅಲ್ಟಿಮೇಟ್ಲಿ ಅದು ಸಿಗಲ್ಲ. ಸೊ ಈ ಬದ್ಧಾತ್ಮರ ಸ್ಥಿತಿ ಭೌತಿಕ ಸಂಸಾರದಲ್ಲಿ ಈ ಥರ. ಸೊ ಮಾಯೆ ಅವರನ್ನೆಲ್ಲ ಮೂರ್ಖರನ್ನಾಗಿ ಮಾಡ್ತಾಯಿದ್ರು. ಸೊ ತುಂಬ ಶ್ರಮ ಪಟ್ಟ ಮೇಲೆ ಆವಾಗ ಅರಿವಾಗುತ್ತೆ, ರಿಯಲೈಸ್ ಆಗುತ್ತೆ, ಏನು ಸಿಗ್ತಾನೆ ಇಲ್ಲಲ್ಲ ಇದು. ಯಾವಾಗಿಂದ ಹೊಡ್ತಾ ಇದ್ದಾನೆ, ಸಿಗ್ತಾನೆ ಇಲ್ಲಲ್ಲ, ಇದೇ ಇಲ್ವಾ, ಇದು ನಿಜವಾಗಿ ಇದೇ ಇಲ್ಲ ಅಂತೇಳಿ. ಆ್ಯಕ್ಚುಲಿ ಇದೆ ಅದು ಕೂಡ ಮಾಯೆ ಅಲ್ಲ, ಅದಿದೆ, ಬಟ್ ಸಿಸ್ಟಮ್ ಹೀಗಿದೆ ಅಂತಂದರೆ ಸಿಗ್ತಾ ಇಲ್ಲ. ಸೊ ಯಾವಾಗ ಈ ಅರಿವಾಗುತ್ತೆ, ನಾನು ಯಾರು, ನನ್ನ ಮೇಲೆ ಯಾರು ಕೂತ್ಕೊಂಡಿದ್ದಾರೆ, ಯಾರು ಹಿಡ್ಕೊಂಡಿದ್ದಾರೆ, ಅದು ಗೊತ್ತಾದ ಮೇಲೆ ಇದೆಲ್ಲ ನಾನು ಮಾಡಬೇಕಾ, ಸೊ ಏನಿದೆ ಮತ್ತು ಅಲ್ಟರ್ನೇಟಿವ್. ಸೊ ಆವಾಗ ಭಗವಂತನ ಚರಣಗಳಿಗೆ ನಾವು ಶರಣ ಆದರೆ ಆವಾಗ ನಾವು ನಿಜವಾದ ಆನಂದವನ್ನು ಅನುಭವಿಸ್ಕೋಬೋದು. ಕೃಷ್ಣನ ಜೊತೆ ಹೇಗೆ ಬೇರೆ ಬೇರೆ ರಸಗಳಲ್ಲಿ ಬೇರೆ ಬೇರೆ ಭಕ್ತರು ಕೃಷ್ಣನ ಜೊತೆ ಇದ್ದುಬಿಟ್ಟು ಅವರು ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲೇ ನಾವು ನೋಡಿದ ಹಾಗೆ ಬೇರೆ ಬೇರೆ ರಸಗಳಲ್ಲಿ ಭಕ್ತರಿದ್ದಾರೆ. ಈಗ ನಾವು ಓದಿದ್ರಲ್ಲೇ ರಾಣಿಗಳಿದ್ದಾರೆ, ಅವರು ಶೃಂಗಾರ ರಸದಲ್ಲಿದ್ದಾರೆ, ಭೀಷ್ಮದೇವ ಅವರು ವೀರ ರಸದಲ್ಲಿದ್ದಾರೆ, ಅರ್ಜುನ ಸಖ್ಯ ರಸದಲ್ಲಿದ್ದಾನೆ. ಸೊ ಈ ಥರ ಬೇರೆ ಬೇರೆ ರಸಗಳಲ್ಲಿ ಕೃಷ್ಣನ ಜೊತೆ ಬೇರೆ ಬೇರೆ ಜೀವಾತ್ಮಗಳು ಸಂಪೂರ್ಣ ಆನಂದವನ್ನು ಅನುಭವಿಸ್ತಾ ಇದ್ದಾರೆ, ಎಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ. ಆಮೇಲೆ ಅದನ್ನು ತೋರಿಸ್ಲಿಕ್ಕೆ ಒಂದು ಸ್ಯಾಂಪಲ್ ಅಂಥೇಳಿ ಕೃಷ್ಣ ಕೆಲವು ಪಾರ್ಷದರನ್ನು ಇಲ್ಲಿ ಕರ್ಕೊಂಡು ಬಂದು ತನ್ನ ಲೀಲೆಗಳನ್ನು ಮಾಡಿ ಮತ್ತೆ ವಾಪಸ್ ಹೋಗ್ತಾನೆ. ಸೊ ಅದನ್ನು ಭಾಗವತಂದಲ್ಲಿ ವರ್ಣಿಸಲಾಗಿರುತ್ತೆ. ಸೊ ಅದನ್ನು ನಾವು ಓದಿದರೆ ನಮಗೂ ಅದ್ರ ಬಗ್ಗೆ ಗೊತ್ತಾಗಿ ನಮ್ಮಲ್ಲೂ ಆಸೆ ಹುಟ್ಟಿ ನಾವು ಭಕ್ತಿಯನ್ನು ಮಾಡಿದ್ರೆ ನಾವು ಕೂಡ ಆ ಸ್ಥಾನವನ್ನು ಪಡೆದುಕೊಳ್ಳಬಹುದು. ಸೊ ಅದನ್ನು ಸುಲಭವಾಗಿ ಪಡೆದುಕೋಬೇಕಂತಂದರೆ ಏನು ಮಾಡಬೇಕು, ವಿಶೇಷವಾಗಿ ಕಲಿಯುಗದಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಮಾಡಿದರೆ ಏನಾಗುತ್ತೆ ಅಂತಂದರೆ ಅದೇನು ಕವರಿಂಗ್ ಇದೆ ಅಲ್ಲ, ಅದೇನು ಮಲ ಕುತ್ಕೊಂಡಿದೆ ಆತ್ಮದ ಮೇಲೆ, ಅದು ಕ್ಲೀನ್ ಆಗಲಿಕ್ಕೆ ಶುರು ಆಗುತ್ತೆ. ಅದು ಕೂಡ ಭಾಗವತಂದಲ್ಲಿ ಹೇಳಿದೆ. ಯಾವುದದು, ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯ ಅಂತಸ್ಥಃ ಅಭದ್ರಾಣಿ. ಇದೆಲ್ಲ ಅಭದ್ರಗಳು, ಇನ್ಆಸ್ಪಿಷಿಯಸ್ ಥಿಂಗ್. ವಿಧುನೋತಿ ಸುಹೃತ್ ಸತಾಂ. ಸೊ ಅದು ಕ್ಲೀನಿಂಗ್ ಕೂಡ ನಮ್ಮಿಂದ ಸಾಧ್ಯ ಇಲ್ಲ, ನಾವು ಕೇವಲ ಜಪ ಮಾಡ್ಬೋದು, ಬಟ್ ಆ್ಯಕ್ಚುಲಿ ಕ್ಲೀನಿಂಗ್ ಆಗ್ತಾ ಇರೋದು ಕೃಷ್ಣನಿಂದನೇ. ಸುಹೃತ್ ಸತಾಂ, ಸುಹೃತ್ ಅಂತಂತಂದರೆ ಯಾವಾಗಲೂ ಎಲ್ಲ ಜೀವಿಗಳ ಒಳಿತನ್ನೇ ಬಯಸೋನು ಕೃಷ್ಣನಿಗೆ. ಇದು ಒಂದು ಗುಣ ಏನಂತಂದರೆ ಸುಹೃತ್ ಅಂತಂದರೆ ಯಾವಾಗಲೂ ಹೀಸ್ ಭಕ್ತರಷ್ಟೇ ಅಲ್ಲ, ಯಾರು ಅವನಿಂದ ವಿಮುಖರಾಗಿದ್ದಾರೆ ಅವ್ರದ್ದು ಕೂಡ ಯಾವಾಗಲೂ ಒಳಿತನ್ನೇ ಕೃಷ್ಣ ಬಯಸ್ತಾ ಇರ್ತಾರೆ. ಸೊ ಯಾವಾಗ ಅವರು ಕೃಷ್ಣನ ನಾಮವನ್ನು ಜಪ ಮಾಡಲಿಕ್ಕೆ ಶುರು ಮಾಡ್ತಾರೆ, ಕೃಷ್ಣ ಸ್ವಯಂ ಅವರ ಹೃದಯದ ನೈರ್ಮಲ್ಯಗಳನ್ನೆಲ್ಲ ಶುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅವರನ್ನು ಶುದ್ಧ ಮಾಡಿ ಮತ್ತೆ ತನ್ನ ಧಾಮಕ್ಕೆ ವಾಪಸ್ ಕರೆದುಕೊಂಡು ಹೋಗ್ತಾನೆ. ಸೊ ಇಲ್ಲಿಗೆ ನಾವು ಸ್ಟಾಪ್ ಮಾಡೋ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಆಲ್ರೆಡಿ ಸಮಯ ಆಗಿದೆ, 10 ಗಂಟೆ 5 ನಿಮಿಷ. ಹರೇ ಕೃಷ್ಣ. ರಾಮ ಅಂತಂತಂದರೆ ಅಲ್ಲ, ಎರಡೂ ಆಗುತ್ತೆ. ರಾಮ ಅಂದರೆ ರಾಮ ಕೂಡ, ಬಲರಾಮ ಕೂಡ, ಕೃಷ್ಣ ಕೂಡ. ರಾಮ ಅಂತಂತಂದರೆ ರಿಸರ್ವಾಯರ್ ಆಫ್ ಪ್ಲೆಷರ್, ಅಂದರೆ ಆನಂದದ ಆಗರ. ರಾಮ ಅಂತಂತಂದರೆ ರಾಮ ಶಬ್ದದ ಅರ್ಥ ಆನಂದದ ಆಗರ ಅಂಥೇಳಿ. ಸೊ ಅದಕ್ಕೆ ರಮಂತೆ ಯೋಗಿನೋ ಅನಂತೆ, ಯೋಗಿಗಳು ಅನಂತ ಭಗವಂತನಲ್ಲಿ ಯಾವಾಗಲೂ ರಮಿಸ್ತಾರೆ, ಅಂದರೆ ಆನಂದವನ್ನು ಪಡೆದುಕೊಳ್ತಾರೆ. ಅದರಿಂದಾಗಿ ಇತಿ ರಾಮಪದೇನ ಅಸೌ ಪರಂಬ್ರಹ್ಮ ಅಭಿಧೀಯತೆ, ಅದಕ್ಕಾಗಿ ಪರಬ್ರಹ್ಮನನ್ನು ರಾಮ ಅಂಥೇಳಿ ಕೂಡ ಕರೀತಾರೆ. ಸೊ ರಾಮ ಅಂದರೆ ಎಲ್ಲ ಭಕ್ತರು ಭಗವಂತನಲ್ಲಿ ಆನಂದವನ್ನು ಪಡೆದುಕೊಳ್ತಾರೆ, ಅದಕ್ಕಾಗಿ ಕೃಷ್ಣನಿಗೆ ಇನ್ನೊಂದು ಹೆಸರು ರಾಮ ಅಂಥೇಳಿ. ಸೊ ರಾಮ ಅಂದರೆ ಅದು ಕೃಷ್ಣನಿಗೂ ರೆಫರ್ ಆಗುತ್ತೆ, ರಾಮ ಅಂದರೆ ಬಲರಾಮನಿಗೂ ರೆಫರ್ ಆಗುತ್ತೆ, ರಾಮ ಅಂದರೆ ಅದು ಶ್ರೀರಾಮನಿಗೂ ರೆಫರ್ ಆಗುತ್ತೆ. ಸೊ ಜನರಲಿ ನಾವು ಜಪ ಮಾಡಬೇಕಾದ್ರೆ ನಮಗೆ ರಾಮ ಕೂಡ ಕೃಷ್ಣನೇ. ಹಾಂ, ಶ್ರೀಲ ಪ್ರಭುಪಾದ ಕಿ ಜಯ.